ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ವಿಶ್ವದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂಥ ಏಕೈಕ ಫ್ರಾಂಚೈಸಿ ಅಂತಂದರೆ ಅದು RCB. ವಿಶ್ವದ ಐಷಾರಾಮಿ ದಿ ಬೆಸ್ಟ್ ಫ್ರಾಂಚೈಸಿ ಅಂತಂದರೆ ಅದು RCBನೇ. ಆದರೆ RCBಯ ಅಭಿಮಾನಿಗಳಿಗೆ ಅಥವಾ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿ ಆಗ್ತಾ ಇರುವಂಥದ್ದು ಈಗ ಈ ಫ್ರಾಂಚೈಸ್ ಅಂದರೆ ಆ ಮಾಲೀಕರು ಮತ್ತು ಅಲ್ಲಿರುವಂಥ ಮ್ಯಾನೇಜ್ಮೆಂಟ್ ತೆಗೆದುಕೊಂಡಿರುವಂಥ ನಿರ್ಧಾರ. ಇದ್ದಕ್ಕಿದ್ದ ಹಾಗೆ ಈ RCB ಹಿಂದಿ ಪೇಜನ್ನು ಓಪನ್ ಮಾಡಿದೆ. ಇದು RCBಯ ಅಭಿಮಾನಕ್ಕೆ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾವ ಕಾರಣಕ್ಕಾಗಿ RCB ಈ ರೀತಿಯಾಗಿ ಹಿಂದಿ ಪೇಜನ್ನು ಓಪನ್ ಮಾಡಿದ್ದಾರೆ ಅಂತೇಳಿ ನೋಡಿ. ಕಳೆದ 17 ವರ್ಷಗಳಿಂದ ಯಾವುದೇ ರೀತಿಯಾಗಿ ಕಪ್ ಗೆದ್ದಿಲ್ಲ ಅಂತಂದ್ರೂ ಅಲ್ಲಿಯ ತನಕ ಈ ಕ್ಷಣದವರೆಗೂ RCBಯನ್ನು ಬೆಂಬಲಿಸ್ತಾ ಬಂದಿದೆ RCBಯ ಅಭಿಮಾನಿಗಳು. ಗೆಲ್ಲಿ ಸೊಲ್ಲಿ ನಾವು ಯಾವಾಗಲೂ ಕೂಡ RCBಯ ಪರವಾಗಿ ನಿಲ್ತೀವಿ ಅಂತೇಳಿ. ಗೆದ್ದರೂ ಸೋತರೂ ಕೂಡ RCB ಅಭಿಮಾನಿಗಳು ಹೇಳೋದು ಒಂದೇ, RCB ಫಾರ್ ಎವರ್ ಅಂತೇಳಿ. ಯಾವಾಗಲೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ. ನಮಗೆ ಕಪ್ ಬೇಕಾಗಿಲ್ಲ, RCB ಬೇಕು ಅಂಥೇಳಿ. ಆದರೆ ಈಗ ಇದ್ದಕ್ಕಿದ್ದಾಗೆ ಈ ಒಂದು ಹಿಂದಿ ಪೇಜಿಂದಾಗಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಪ್ರಮುಖವಾಗಿ ಇದರ ಹಿಂದೆ ಇರುವಂಥ ಉದ್ದೇಶ ಏನು, ಯಾಕೆ ಈ ರೀತಿಯ ಅಭಿಮಾನಿಗಳ ವಿರುದ್ಧ ಈ ಫ್ರಾಂಚೈಸಿ ನಡೆದುಕೊಳ್ತಾ ಇದೆ ಅಂತೇಳಿ. ಯಾಕಂದರೆ ಕಳೆದ ಅಂದರೆ ಈ 2025 ಆಕ್ಷನಲ್ಲಿ ಕನ್ನಡಿಗರಿಗೆ ಅವಕಾಶ ಇರಲಿಲ್ಲ, ಅಲ್ಲಿ ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತು, ಆದರೂ ಕೂಡ ಖರೀದಿ ಮಾಡಲಿಲ್ಲ. ಇದೆಲ್ಲದರ ನಡುವೆ ಮತ್ತೆ ಈ ರೀತಿಯಾಗಿ ಪದೇ ಪದೇ ಅಭಿಮಾನಿಗಳಿಗೆ ನೋಯಿಸುವಂಥ ಕೆಲಸವನ್ನು ಫ್ರಾಂಚೈಸಿ ಮಾಡ್ತಾ ಇರೋದು ಯಾಕೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. RCB ಹಿಂದಿ ವ್ಯಾಮೋಹ, ಕನ್ನಡಿಗರ ಆಕ್ರೋಶ. RCB ಫ್ರಾಂಚೈಸಿಯ ನಡೆಯ ಬಗ್ಗೆ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಶ್ವದಲ್ಲಿ RCBಯ ಅಭಿಮಾನಿಯ ಥರ ಬೇರೆ ಯಾವ ಫ್ರಾಂಚೈಸಿಗೂ ಕೂಡ ಸಿಗೋದಿಲ್ಲ. ಆ ರೀತಿಯ ಹಾರ್ಡ್ ಫ್ಯಾನ್ಸ್ ಇರುವಂಥದ್ದು. ಏನೇ ಇದ್ದರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಇಲ್ಲಿಯ ತನಕ RCBಯನ್ನು ಬೆಂಬಲಿಸ್ತಾ ಬಂದಿದ್ದಾರೆ. ಬಟ್ ಈಗ RCB ಎಡವಟ್ಟು ಮಾಡಿಕೊಂಡಿದೆ. ಹಿಂದಿ ಟ್ವಿಟರ್ ಪೇಜನ್ನು ಓಪನ್ ಮಾಡಿದೆ RCB ಆಡಳಿತ ಮಂಡಳಿಯ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. RCB ಮ್ಯಾನೇಜ್ಮೆಂಟ್ ವಿರುದ್ಧ ಕನ್ನಡಿಗರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿರೋಧ ಹೆಚ್ಚಳ ಆಗ್ತಾ ಇದೆ. ರಾಜ್ಯದ ತಂಡಕ್ಕೆ ಹಿಂದಿ ಭಾಷೆಯ ಪೇಜ್ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆ ಈಗ. ಕನ್ನಡಿಗರನ್ನು ಕೆರಳಿಸಬೇಡಿ ಅಂತೇಳಿ ಎಚ್ಚರಿಕೆ ಕೊಡುವಂಥ ಕೆಲಸ ಕೂಡ RCB ಅಭಿಮಾನಿಗಳಿಂದ ಆಗ್ತಾ ಇದೆ. ಕನ್ನಡ ಪರ ಹೋರಾಟಗಾರರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹಿಂದಿ ಪೇಜನ್ನು ಡಿಲೀಟ್ ಮಾಡಬೇಕು ಅಂತೇಳಿ ಆಗ್ರಹ ಅಭಿಯಾನ ಅಂತೂ ಜೋರಾಗಿ ನಡೀತಾ ಇದೆ. ಸೊ ನಮ್ಮ ಆಗ್ರಹವೂ ಕೂಡ ಅಷ್ಟೇ. ಇತ್ತೀಚೆಗೆ ಕನ್ನಡ ಪೇಜನ್ನು ಓಪನ್ ಮಾಡಿದ್ದೀರಿ, ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ. ಇಂಗ್ಲೀಷ್ ಇತ್ತು, ಓಕೆ, ಅದು ಎಲ್ರಿಗೂ ಅರ್ಥ ಆಗಲಿ ಅಂತೇಳಿ. ಬಟ್ ಮಧ್ಯದಲ್ಲಿ ಹಿಂದಿ ಯಾಕೆ ಅನ್ನುವಂಥ ಪ್ರಶ್ನೆ ಈಗ. ಹಿಂದಿ ವ್ಯಾಮೋಹ ಏನಾದರೂ ನಡೀತಾ ಇದೆಯಾ? ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಈ ರೀತಿಯಾಗಿ ಹಿಂದಿಯನ್ನು ಬಳಸಬೇಕು ಅನ್ನುವಂಥ ಹೇಳಿಕೆಗಳು ಅಥವಾ ಆ ರೀತಿಯ ಚರ್ಚೆಗಳು ಆಯಿತು. ಈಗ ಫ್ರಾಂಚೈಸಿ ಕಡೆಯಿಂದ ಮತ್ತೆ ಹಿಂದಿ ಪೇಜ್ ಓಪನ್ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡ್ತಿದೆ ಅಂತೇಳಿ ನಾನು ಒಂದು ವಿಚಾರವನ್ನು ಹೇಳ್ತೀನಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಹಿಂದಿ ಬರ್ತೀವಿ, ತೆಲುಗು, ತಮಿಳು ಯಾವುದು ನಡೆಯಲ್ಲ ಇಲ್ಲಿ. ಫ್ರಾಂಚೈಸಿ ಕಳೆದ 17 ವರ್ಷಗಳಿಂದ ಯಾವುದೇ ಕಪ್ ಎತ್ತಿಲ್ಲ ಅಂತಂದ್ರೂ ಕೂಡ RCBಗೆ ಸಿರುವಂಥ ಸಪೋರ್ಟ್, ಆ ಬೆಂಬಲ ಇದೆಯಲ್ಲ, ಯಾವ ಫ್ರಾಂಚೈಸಿಗೂ ಇಲ್ಲ. ಆ ಗ್ರೌಂಡಲ್ಲಿ ಅಭಿಮಾನಿಗಳು ಅಥವಾ ಆಟಗಾರರು ಕಣಕ್ಕೆ ಇಳಿತಾರೆ ಅಂತಂದರೆ ಅಲ್ಲಿ RCB ಬಿಟ್ಟು ಬೇರೆ ಏನು ಕೇಳೋದಿಲ್ಲ ಅಲ್ಲಿ. ಆ ರೀತಿ ಗೆದ್ದಿಲ್ಲ ಬಿಟ್ಬಿಡ್ಬೇಕು ಅಂತ ಯಾವ ಅಭಿಮಾನಿ ಕೂಡ ಬಿಟ್ಕೊಡೋದಿಲ್ಲ. ಅದು ಯಾಕೆ? ಕನ್ನಡ ಅನ್ನುವಂಥ ಕಾರಣಕ್ಕಾಗಿ, RCB ಅನ್ನುವಂಥ ಕಾರಣಕ್ಕಾಗಿ. ಬಟ್ ಈಗ ಈ ಪೇಜ್ ಓಪನ್ ಆಗಿದೆಯಲ್ಲ, ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಈ ಪೇಜ್ ಓಪನ್ ಆಗಿದ್ದ ಬೆನ್ನಲ್ಲೇ ಸಚಿವರು ಕೂಡ ಮಾತನಾಡಿದ್ದಾರೆ. ಶಿವರಾಜ್ ತಂಗಡಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಿನ್ನೆ ನನಗೆ ಮಾಧ್ಯಮದವರು ಬಂದು ನನಗೆ ಪೇಜ್ ಅಲ್ಲಿಗೆ ಹಿಂದಿಗೆ ಮಾಡಿದರು, ಕನ್ನಡಕ್ಕೆ ಮಾಡಿಲ್ಲ ಅಂತ ಹೇಳಿದರು. RCBಯನ್ನು ನಾವು ಭಾಳ ಗೌರವಿಸ್ತೀವಿ. RCB ಅಂದರೆ ಅದು ಬೆಂಗಳೂರು ತಂಡ, ಕರ್ನಾಟಕದ ತಂಡ ಅಂತ. ಅದು ಎಷ್ಟೇ ಸತೆ ಸೋತರು ಅದಕ್ಕೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋದೇ ಕನ್ನಡಿಗರು, ಕರ್ನಾಟಕದವರು. ಅದಕ್ಕೆ ನಾವು ನಿನ್ನೆ ಹೇಳಿದ್ದೀವಿ, ದಯಮಾಡಿ ವಿನಂತಿಯನ್ನು ಮಾಡ್ಕೊತೀವಿ ನಿಮಗೆ, ಕನ್ನಡಿಗರ ಮನಸ್ಸಿಗೆ ನೋವು ಮಾಡಬೇಡಿ. ಕನ್ನಡಿಗರನ್ನ ಬಗ್ಗೆ ಅಭಿಮಾನ ಇರಲಿ ನಿಮಗೆ. ಆ ತಂಡ ಅಂದರೆ ಅದು ಕನ್ನಡಿಗರ ತಂಡ ಅನ್ನೋ ಒಂದು ಭಾವನೆ ಇದೆ. ದಯಮಾಡಿ ಕನ್ನಡದೊಳಗೂ ಪೇಜನ್ನು ಮಾಡಿ ಅಂತ ಹೇಳಿದ್ದೆ. ನಿನ್ನೆ ರಾತ್ರಿ ನಾನು ಮಾಧ್ಯಮದೊಳಗೆ ನೋಡಿದರೆ ಕನ್ನಡ ಪೇಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅವ್ರ ಪೇಜ್ ಮಾಡಿದರೆ ಅಭಿನಂದಿಸ್ತೀನಿ.
ಕನ್ನಡ ಪೇಜ್ ಮಾಡಲಿಲ್ಲ ಅಂದರೆ ನನ್ನ ಇಲಾಖೆ ಸೆಕ್ರೆಟರಿನ ಕರೆದು ಮಾತಾಡಿ ಯಾರಿಗೆ ನೋಟಿಸ್ ಕೊಡಬೇಕು ಏನು ಮಾಡ್ಬೇಕು ಅನ್ನೋದು ನಿರ್ಧಾರ ಮಾಡ್ತೀನಿ. ನಿನ್ನೆ ನಾನು ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನಮ್ಮ ಕರ್ನಾಟಕ ಸೇನೆಯ ಎಂ ಬಸವರಾಜ್ ಪಡುಕೋಟೆ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಹಾಗೆಯೇ ಗುರು ದೊಡ್ಡಮನಿ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಕ್ರಿಕೆಟ್ ಅಭಿಮಾನಿ. ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ಇತ್ತೀಚೆಗೆ ಮೊನ್ನೆ ತಾನೇ 2025 ಮೆಗಾ ಆಕ್ಷನ್ ಆಯಿತು. ಅಲ್ಲಿ ಈ ಬಾರಿ ವಾಪಸ್ ನಮ್ಮ ಟೀಮ್ಗೆ ಅಥವಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಕನ್ನಡಿಗರು ಬರ್ತಾರೆ ಅಂತ ಹೇಳಲಾಗ್ತಾಯಿತ್ತು. ಬಟ್ ಕನ್ನಡಿಗರಿಗೆ ತಗೊಳ್ಳೋಕ್ಕೆ ಅವಕಾಶ ಇತ್ತು, ಆದರೂ ಕೂಡ ಒಲವು ತೋರಿಸಲಿಲ್ಲ. ಇದರ ಮಧ್ಯೆ ಅದರ ಬೇಸರ ಇದೆ ಅಭಿಮಾನಿಗಳಿಗೆ. ಇದರ ಮಧ್ಯೆ ಮತ್ತೊಂದು ಈ ರೀತಿಯ ಎಡವಟ್ಟು, ಏನು ಹೇಳ್ತೀರಿ? ಇವತ್ತು RCB ಏನು ಕ್ರಿಕೆಟ್ ತಂಡ ಎಡವಟ್ಟು ಮಾಡ್ಕೊಂಡಿದೆ, ಕೂಡಲೇ ಕ್ಷಮೆ ಕೇಳಬೇಕು. ಏನು ಹಿಂದಿ ಪೇಜನ್ನು ಜಾರಿ ಮಾಡಿದ್ದಾರೆ, ಕೂಡಲೇ ವಾಪಸ್ ತಗೊಂಡು ಕನ್ನಡ ಪೇಜನ್ನು ಬರಬೇಕು RCB. ಇಲ್ಲ ಆದರೆ ನಮ್ಮ ಕರ್ನಾಟಕ ಸೇನೆ ಇವತ್ತು ಲಕ್ಷಾಂತರ ಜನ ಕನ್ನಡ ಅಭಿಮಾನಿಗಳಿದ್ದೀವಿ. ನಾವು ಕರ್ನಾಟಕದಲ್ಲಿ 7 ಕೋಟಿ ಜನ ಅಭಿಮಾನಿಗಳು ಇವತ್ತು RCB ಅಂದ್ಕೊಂಡು ಸೋತರು ಕೂಡ ನಾವು ಮ್ಯಾಚ್ ನೋಡ್ಕೊಂಬಂದಿದ್ದೀವಿ. ಕೂಡಲೇ ರದ್ದಾಗಬೇಕು. ಇಲ್ಲಾಂದರೆ ಏನು RCB ಕಚೇರಿ ಎಲ್ಲಿದೆ ಮುತ್ತಿಗೆ ಹಾಕಂಥ ಕೆಲಸ ನಮ್ಮ ಕನ್ನಡ ಸೇನೆ ಮಾಡುತ್ತೆ. ಕೂಡಲೇ ಹಿಂದಿಯನ್ನು ತೆಗೆದು ಕನ್ನಡ ಪೇಜನ್ನು ಮಾಡಬೇಕು. ಗುರುವ್ರೆ, ಈ RCB ಮ್ಯಾನೇಜ್ಮೆಂಟ್ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಯಾಕೆ ಈ ರೀತಿಯ ನಿರ್ಧಾರವನ್ನು ತೆಗೆದು ಪದೇ ಪದೇ ಈ ರೀತಿಯಾಗಿ ಕನ್ನಡಿಗರಿಗೆ ಅವಮಾನ ಮಾಡೋ ರೀತಿಯೇ ಅದು? ಸರ್, ತುಂಬ ನೋವಾಗ್ತಾ ಇದೆ. ಏನಿದು ನಮ್ಮ RCB ಮ್ಯಾನೇಜ್ಮೆಂಟ್ ಇದೆಯಲ್ಲ, ನಮ್ಮ ಆಟಗಾರರು ಒಬ್ಬರು ಕೂಡ ಕನ್ನಡದವ್ರನ್ನ ಹಾಕೊಂಡಿಲ್ಲ. ಪ್ರತಿ ವರ್ಷದಂತೆ ಒಂದಿಬ್ಬರು ಕನ್ನಡದವ್ರು ನಮ್ಮ ಆಟಗಾರನ ಹಾಕೊಂಡ್ರೆ ಇನ್ನೂ ಹೆಚ್ಚಾಗಿ ಆಗುತ್ತದೆ, ಅಪರವಾದ ಅಭಿಮಾನ ಆಗುತ್ತೆ ನಮ್ಮ RCB ತಂಡದ ಮೇಲೆ. ಈ ಯಾಕೋ ನಮ್ಮ ಕನ್ನಡಿಗರನ್ನ ಕೆಣಕುವಂಥ ಕೆಲಸ ಆಗ್ತಾ ಇದೆ. BCCIಯಿಂದ ಇರ್ಬೋದು, ಮತ್ತು ಈ ಏನು RCB ಪೇಜ್ ಅಂತ ಹಿಂದಿಯಲ್ಲಿ ಓಪನ್ ಮಾಡವ್ರೆ, ಅದನ್ನು ಶೀಘ್ರದಲ್ಲಿ ತೆಗೆದುಬಿಟ್ಟು ಕನ್ನಡ ಪೇಜನ್ನು ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ಸೇನೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡ್ಕೋಟೆ ಅಣ್ಣನವರ ನೇತೃತ್ವದಲ್ಲಿ ನಾವು ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳೋಕ್ಕೆ ಸಂಬಂಧದಲ್ಲಿ ಹೇಳ್ತೀನಿ. ಮುತ್ತಿಗೆ ಹಾಕುವಂಥ ಕೆಲಸವನ್ನೇ ಇವರು ಮಾಡ್ತಿದ್ದಾರೆ ಪದೇ ಪದೇ. ಈಗ ಈ ಹಿಂದೆ ಏನಾಗಿತ್ತು, ಅಭಿಮಾನಿಗಳು ಏನು ಮಾಡಿದ್ರು, ಕನ್ನಡದಲ್ಲಿ ಆ ಪೇಜನ್ನು ಓಪನ್ ಮಾಡಬೇಕು ಅಂತ ಹೇಳಿ ಅದು ಒತ್ತಾಯ ಮೇರೆಗೆ ಹೇಗೋ ಮಾಡಿದ್ರು, ಅದಕ್ಕೆ ಸ್ವಾಗತ ಮಾಡೋಣ. ಬಟ್ ಹಿಂದಿ ಅಂತ ಬಂದಾಗ ಅದು ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಹಿಂದಿ ವ್ಯಾಮೋಹ ಯಾಕೆ ಅನ್ನೋದ್ರ ಬಗ್ಗೆ ಅಲ್ಲ, ಈಗಿಂದಲ್ಲ, ಅವತ್ತಿಂದ ರಾಜಕಾರಣದವ್ರನ್ನ ಮೇಲೆ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬ್ಯಾಂಕಲ್ಲಿ ನೋಡಿ ಹಿಂದಿಯನ್ನು ಏರ್ತಾ ಇದ್ದಾರೆ. ಇವತ್ತು ನಮ್ಮ P1 ಹಿಡಿದು ಎಲ್ಲ ಹಿಂದಿಯವ್ರನ್ನ ತೊಗೊತಾ ಇದ್ದಾರೆ. ಕನ್ನಡ ಇಲ್ಲಿ ಮಾಯ ಆಗ್ತಾಯಿದೆ. ಇವತ್ತು ಕರ್ನಾಟಕದಲ್ಲಿ ಹಿಂದಿ ಎಲ್ಲದರಲ್ಲಿ ಇವತ್ತು IT-BTಯಲ್ಲಿ ಅಷ್ಟು ಹಿಂದಿ ದಬ್ಬಳಿಕೆ ಆಗ್ತಾಯಿದೆ. ಏನು ಪೋಸ್ಟ್ ಆಫೀಸಲ್ಲಿ ಕೂಡ ಹಿಂದಿ ದಬ್ಬಳಿಕೆ ಆಗ್ತಾಯಿದೆ, ರೈಲ್ವೆದಲ್ಲಿ ಹಿಂದಿ ದಬ್ಬಳಿಕೆ ಆಗ್ತಾಯಿದೆ. ಈ ಕ್ರಿಕೆಟ್ ಪೀಳಿಗೆ ಬಂದಿದೆ, ಹಿಂದಿ ದಬ್ಬಳಿಕೆ ಮಾಡ್ಕೊಂಡು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಏನು ಇವತ್ತು ಅವರೇ ಏನೋ ಒತ್ತು ಕೊಟ್ಟು ಏನೋ ಮಾಡಿಸ್ತಾರೆ ಅನ್ನೋ ಗೊತ್ತಿಲ್ಲ. ಕೂಡಲೇ ನಾವು ಕೇಂದ್ರ ಕಚೇರಿಗೆ ಹೇಳ್ತಾ ಇದ್ದೀವಿ, ಬೇಡ ಸ್ವಾಮಿ, ನೀವು ಆಟ ಆಡಿ ಸಾಕು, ದಬ್ಬಳಿಕೆ ಮಾಡಿದ್ದು ಕನ್ನಡಿಗರು ಸುಮ್ಮನೆ ಇರಲ್ಲ, ಮುಂದೆ ಹೆಚ್ಚಿನ ಪಾಠ ಕಳಿಸ್ಬೇಕಾಗತ್ತೆ ಕನ್ನಡಿಗರು ನಾವೆಲ್ಲರೂ. ಎಸ್, ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಕ್ರಿಕೆಟ್ ಅಭಿಮಾನಿ ಸಂತೋಷ್ ಕಶ್ಯಪ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್, ಈಗ RCBಯ ಅಭಿಮಾನಿಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ RCB ಮಾಡ್ತಾ ಇದೆಯಾ? ಇಲ್ಲಿಯ ತನಕ ಏನು ಸಮಸ್ಯೆ ಇಲ್ಲ, ಅಂದರೆ 17 ವರ್ಷ ಆದರೂ ಕೂಡ ಕಪ್ ಗೆದ್ದಿಲ್ಲ ಅಂತಂದ್ರೂ ಮನಸ್ಸಲ್ಲಿ ನೋವಿರುತ್ತೆ. ಬಟ್ ಹೊರಗಡೆ ಅಂತೂ ಅಭಿಮಾನಿಗಳು ತೋರಿಸಿಲ್ಲ ಯಾವತ್ತು. ಫಾರ್ ಎವರ್ RCB ಯಾವತ್ತೂ ನಮ್ಮ ಜೊತೆಗೆ ಇರುತ್ತೆ ಅಂತೇಳಿ. ಬಟ್ ಯಾಕೆ ಇದು? ಖಂಡಿತವಾಗ್ಲೂ ಇದು ದೊಡ್ಡ ಅನ್ಯಾಯ RCB ಮ್ಯಾನೇಜ್ಮೆಂಟಿಂದ. ನಾವು ಪ್ರತಿ ಸರ್ತಿ ಸಿಕ್ಕಾಪಟ್ಟೆ ಅಭಿಮಾನ ಇಟ್ಕೊಂಡು ಈ ಸಲ ಕಪ್ ನಮ್ದೆ ಅಂತ 17 ವರ್ಷದಿಂದ ಕಾಯ್ತಾ ಇದ್ದೀವಿ. ಆದರೆ ನಾವು ಕರ್ನಾಟಕದವರಾಗಿ ಕನ್ನಡಿಗರಲ್ಲಿ ಎಂತೆಂಥ ಅದ್ಭುತವಾದಂತಹ ಪ್ಲೇಯರ್ಸ್ ಇದ್ರು, ಅವರುಗಳೆಲ್ಲರನ್ನ ಕೈ ಬಿಟ್ಬಿಟ್ಟು ನಾವಿಲ್ಲಿ ಭಾಷೆ ವಿಚಾರ ಮಾತಾಡೋದು ಬೇಡ, ಕನ್ನಡಿಗರಾಗಿ ಮಾತಾಡೋಣ, ಹಿಂದಿ ಇಂಗ್ಲೀಷ್ ಬೇಡ, ನಮಗೆ ಆಟಗಾರರಾಗಿ ಆಟದ ಅಭಿಮಾನಿಗಳಾಗಿ ನಾವು ಕ್ರಿಕೆಟ್ ಅಭಿಮಾನಿಗಳಾಗಿ ನಾವು RCB ತಂಡವನ್ನು ಮೆಚ್ಕೊಂಡಿದ್ದಂಥದ್ದು ಅಲ್ಲಿದ್ದಂತಹ ಆಟಗಾರ ಆಡ್ತಾ ಇದ್ದಂತಹ ಆಟದ ರೀತಿಯಿಂದ. ಆದರೆ ಈ ಬಾರಿ RCB ಮ್ಯಾನೇಜ್ಮೆಂಟು ಫಸ್ಟ್ ಡೇ ಆಫ್ ಸೆಲೆಕ್ಷನ್ ಬಿಡಿಂಗ್ ಅಲ್ಲಿ ಎಂತೆಂಥ ಗ್ರೇಟ್ ಪ್ಲೇಯರ್ಸ್ ಬಂದಿದ್ರು, ಅವ್ರಿಗೆಲ್ಲರನ್ನು ಕೈ ಬಿಟ್ಟರು. ಸೆಕೆಂಡ್ ಡೇ ವಾಸ್ ಓಕೆ. ಐ ಡೋಂಟ್ ನೋ, RCB ಮ್ಯಾನೇಜ್ಮೆಂಟ್ ಪರ್ಸ್ ವ್ಯಾಲ್ಯೂ ಅಷ್ಟೊಂದೆಲ್ಲ ಇಟ್ಕೊಂಡಿದ್ರು ಇವ್ರೇನಾರು ಆ ದುಡ್ಡನ್ನ ವಿಜಯ್ ಮಲ್ಯ ಅವ್ರ ಸಾಲ ತೀರ್ಸಕ್ಕೆ ಏನಾರು ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಇನ್ ಯಾವ ರೀತಿ ಹೇಳ್ಬೇಕು ನಾವು ಅಂತ. ಅಲ್ಲ, ವಿಜಯ್ ಮಲ್ಯ ಅವರಿದ್ರೆ ಅದನ್ನ ದುಡ್ಡೇ ಉಳಿಸಿರ್ಲಿಲ್ಲ, ನಮ್ಮ ಕನ್ನಡಿಗರು ಬೇಕು ಅಂತ ಮೊದಲೇ ಅವರೇ ಹೇಳ್ತಾರೆ. ಅದೇ ಹೇಳಿದ್ ಇವ್ರು ಉಳಿಸ್ಕೊಳ್ತಿದ್ದಾರೆ ಅನ್ನೋ ಗೊತ್ತಿಲ್ಲ. ಆದ್ರೆ ಈ ತರ ಎಂತೆಂಥ ಪ್ಲೇಯರ್ಸ್ ಇದ್ರು ಅವರೆಲ್ಲ ಕೈ ಬಿಟ್ಟು ನಮ್ಮ ಕನ್ನಡಿಗರಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ RCB ಮ್ಯಾನೇಜ್ಮೆಂಟ್.
ಅಂದ್ರೆ ಏನಂದ್ರೆ ಕನ್ನಡಿಗರು ಅವಕಾಶ ಇತ್ತು, ಕನ್ನಡಿಗರನ್ನ ಖರೀದಿ ಮಾಡೋದಕ್ಕೆ ಅವಕಾಶ ಇತ್ತು, ಆದ್ರೂ ಕೂಡ ಸೈಲೆಂಟ್ ಆಗಿದ್ರು ಆಕ್ಷನ್ ಅಲ್ಲಿ. ಅದೇ ಹೇಳಿದ್ದು ಫಸ್ಟ್ ಡೇ ಅಂದ್ರೆ ಈಗ ಇಬ್ಬರನ್ನ ಅದು ಕೊನೆ ಹಂತದಲ್ಲಿ ಅದನ್ನ ಖರೀದಿ ಮಾಡಿದ್ರು ಅಂದ್ರೆ ಸುಮ್ಮನೆ ನಾಮಕಾವಸ್ಥೆಗೆ ಇರಬೇಕು ಕೇಳ್ತಾರೆ ಅಂತ ಮತ್ತೆ ಕೇಳ್ತಾರೆ ಯಾಕಿಲ್ಲ ಕನ್ನಡಿಗರು ಅಂತ. ಹೌದು. ಬೇರೆ ಬೇರೆ ಫ್ರಾಂಚೈಸಿಲಿ ಕೂಡ ಕನ್ನಡಿಗರು ಚೆನ್ನಾಗಿ ಆಡ್ತಾರೆ, ಗೊತ್ತಿದೆ. KL ರಾಹುಲ್ಗೆ ಒಳ್ಳೆ ಅವಕಾಶ ಇತ್ತು ತಗೋ. ಆಮೇಲೆ ಮನೋಜ್ ಬಾಂಡ್ಗೆ ಅದು ಕೊನೆಗೆ ತಗೊಂಡ್ರು. ಆಮೇಲೆ ಅಭಿನವ್ ಮನೋಹರ್ಗೆ ಒಂದು ಒಳ್ಳೆ ಅವಕಾಶ ಇತ್ತು. ಹೌದು. ಶ್ರೇಯಸ್ ಈಗ ಕರುಣ್ ನಾಯರ್ಗೆ ಒಂದು ಒಳ್ಳೆಯ ಅವಕಾಶ ಇತ್ತು, ಆದ್ರೂ ಕೂಡ ತೆಗೆದುಕೊಂಡಿಲ್ಲ. ಬೇರೆ ಬೇರೆ ಫ್ರಾಂಚೈಸಿ ಚೆನ್ನಾಗಿ ಆಡಿದ್ದಾರೆ. ಸೊ 17 ವರ್ಷದ RCB ಫ್ರಾಂಚೈಸಿ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ 20 ಜನ ಆಟಗಾರರಿದ್ದಾರೆ, ಕೇವಲ ಇಬ್ಬರು ಮಾತ್ರ ಇವತ್ತು ಕನ್ನಡಿಗರನ್ನು ತೊಗೊಂಡಿದ್ದಾರೆ. ಭಾಳ ಅನ್ಯಾಯ ಆಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ. RCB ಅಂತೇಳಿ ಬೆಂಗಳೂರು ಮ್ಯಾಚ್ ಅಂದ್ಕೊಂಡು ಪರಭಾಷಿಕರು ತೊಗೊಂಡ್ರೆ ಏನು ಅರ್ಥ ಏನಿದೆ? ನೋಡ್ತಿರೋದು ಕನ್ನಡ RCB ಮ್ಯಾಚು, ಕನ್ನಡದವ್ರು ನೋಡ್ತಾ ಇದೀವಿ, ಕನ್ನಡ ಹಣ ಕೊಡ್ತಾ ಇದೀವಿ, ಟಿಕೆಟ್ ತೊಗೊಂಡು ಹೋಗ್ತಾ ಇದೀವಿ. ಇವತ್ತು RCB ಮೇಲೆ ಒಂದು ಅಭಿಮಾನ ಇಟ್ಕೊಂಡು ನಾವು ಕನ್ನಡದ ಯಾರು ಇಲ್ವಾ, ಗಂಡಸರು ಇಲ್ವಾ, ಆಟಗಾರರು ಸಾಕಷ್ಟು ಜನ ಇದ್ದಾರೆ. ಯಾಕೆ ನೀವು ಅನ್ಯಾಯ ತೋರತೆ ಮಾಡ್ತಾ ಇದ್ದೀರ ಅಂತ ಗೊತ್ತಾಗ್ತಿಲ್ಲ. ಕೂಡಲೇ 10 ಜನ ಕೈ ಬಿಡಬೇಕು, ಕನ್ನಡದವ್ರು 10 ಜನ ಇದು ಮಾಡ್ಬೇಕು. ಇನ್ನೊಂದ್ಸಲ ಟೆಂಡರ್ ಕರೀರಿ ನೀವು, ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋಕೆ ನಾವು ಕನ್ನಡಿಗರು ತಯಾರಾಗ್ತೀವಿ. ಎಲ್ಲ ಹೋರಾಟಗಾರರು ಮುತ್ತಿಗೆ ಹಾಕಂತ ಕೆಲಸ ನಾವು ಮಾಡ್ತೀವಿ. ಇನ್ನೊಂದ್ಸಲ ಆಕ್ಷನ್ ಆಗಬೇಕು. ಹೌದು, ಅದನ್ನ BCCI ಮಾಡುತ್ತಾ? ಅದನ್ನ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ನಾವು ಆಟ ಆಡಕ್ಕೆ ಬಿಡಲ್ಲ. ಕನ್ನಡಿಗರ ತೊಗೊಂಡಿಲ್ಲ ಅಂದ್ರೆ ನಾವು ಆಟ ಆಡಕ್ಕೆ ಬಿಡಲ್ಲ. ಚಿನ್ನಸ್ವಾಮಿ ಮೈದಾನ ನುಗ್ತೀವಿ, ಏನು RCB ಆಫೀಸ್ ಎಲ್ಲಿದೆ ಅಲ್ಲಿಗೂ ಮುತ್ತಿಗೆ ಹಾಕಂತ ಕೆಲಸ ನಾವು ಮಾಡ್ತೀವಿ. ಈಗ ಎಲ್ಲ ಒಂದು ಕಡೆ ಗುರು ಅವರ ಈಗ ಏನೇ ಮಾಡಿದ್ರು ಕೂಡ ನಾವು RCB ಪರವಾಗಿ ಇರ್ತೀವಿ ಅಂತ ಆ ಒಂದು ಸಾಫ್ಟ್ನೆಸ್ ಇದೆಯಲ್ಲ, ಅದು RCB ಮ್ಯಾನೇಜ್ಮೆಂಟ್ಗೆ ಪ್ಲಸ್ ಆಯ್ತಾ ಅಂತೇಳಿ. ಏನೇ ಮಾಡಿದ್ರು ಬಿಡು, ನಮ್ಮ RCB ಗೆದ್ರು ಓಕೆ, ಸೋತ್ರು ಓಕೆ ಅಂತೇಳಿ ಆ ರೀತಿಯ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದೆ, ಇಲ್ಲಿ ನಮಗೆ ಮೈನಸ್ ಆಗ್ತಾ ಇದೆಯಾ? ಹಂಗೆ ಆಗ್ತಾ ಇದೆ ಸರ್ ಇದು. ಯಾಕಂದರೆ ನಾವು ಅವಾಗಿಂದ RCB ಅಂದರೆ ಒಂಥರ ನಮಗೇನೋ ಒಂದು ಹೃದಯದಿಂದ ಒಳಗಡೆ ನೋಡಬೇಕಾದ್ರೆ, ಆ ಸ್ಟೇಡಿಯಂ ಒಳಗಡೆ ನೋಡಬೇಕಾದ್ರೆ ಅದು ಒಂದು ಜೋಸು, ನಮ್ಮ ಕನ್ನಡಿಗರದ್ದು RCB ಅನ್ನುವ ಕೂಗು. ಅದರಲ್ಲಿ ಎಲ್ಲರಿಗೂ BCCIಗೆ ಏನು ನಮಗೆ ನೋಡಿಬಿಟ್ಟು ಕನ್ನಡಿಗರನ್ನ ಕೆಡಗೊಣಿಸೋದು, ಪದೇ ಪದೇ ಕನ್ನಡಿಗರನ್ನು ಕೆಡಗೊಣಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಆಟದ ನಡೆಯುವಂಥ ಆಟಕ್ಕೆ ಮೈದಾನಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡು ಕನ್ನಡಿಗರನ್ನ ಕೆಣಕಿ ನೋಡಲೇಬೇಕು ಅಂತ ಏನಾದ್ರು ಡಿಸೈಡ್ ಮಾಡಿದಾರೇನೋ ಗೊತ್ತಿಲ್ಲ. ಆದರೆ ಇವರಿಗೆ ಉಗ್ರವಾದ ಹೋರಾಟ ತಟ್ಟಲೇಬೇಕು ಅಂತ ಏನಾದ್ರು ನಿರ್ಧರಿಸ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಆದರೆ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಮುಟ್ಟತ್ತೆ. ಆದಷ್ಟು ಬೇಗ ನಾನು ಹೇಳೋದು, ಸುಮ್ಮನೆ ಏನಾದರೂ ಉಗ್ರವಾದಂಥ ಹೋರಾಟ ಒಂದಷ್ಟು ಪರಿಣಾಮಗಳಾಗಕ್ಕೆ ಮುಂಚೆ ದಯಮಾಡಿ ತಮ್ಮ ನಿರ್ಧಾರಗಳನ್ನು ಬದಲಿಸಿ ಮತ್ತೊಮ್ಮೆ ಆಪ್ಷನ್ ಹೋಗಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಸೊ ಏನಾದರೂ ಮಾಡಿ ಒಳ್ಳೆ ಅವಕಾಶ ಇರುವಂತ ಪೇಜ್ ಡಿಲೀಟ್ ಮಾಡಬೇಡಿ, ಪೇಜ್ನ ಡಿಲೀಟು, ಮತ್ತು ಒಳ್ಳೆ ಆಟಗಾರರಿಗೆ, ಕನ್ನಡದ ಆಟಗಾರರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ RCB ನಾವು ಬಿಟ್ಕೊಟ್ಟಿಲ್ಲ ಇದುವರೆಗೂ. ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅನ್ನೋದಕ್ಕೆ ಇಲ್ಲಿರೋದೇ ಕನ್ನಡಿಗರು, ಇವರೇ ನೋಡ್ತಾ ಇರೋರು, 17 ವರ್ಷದಿಂದ ಇವರೇ ಸಪೋರ್ಟ್ ಮಾಡ್ತಿರೋರು. ಇಂಥವ್ರಿಗಾಗುವಂಥ ಅನ್ಯಾಯ ಖಂಡಿತವಾಗ್ಲೂ ಸಹಿಸಲ್ಲ ನಾವು. RCB ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದೆ ಇವತ್ತು. ಆದರೂ ನಾವು ಕನ್ನಡಿಗರು ನೋಡ್ತಾ ಇದ್ದೀವಿ ಮ್ಯಾಚನ್ನ. ಎಷ್ಟೋ ಜನ ಇವತ್ತು ವಿದ್ಯಾರ್ಥಿಗಳು ಬೆಟ್ಟಿಂಗ್ ಆಪ್ ಆಡ್ಬಿಟ್ಟು ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂತಿದ್ದಾರೆ RCBಗೋಸ್ಕರ. ಅಷ್ಟಾದರೂ ಕೂಡ ಅಭಿಮಾನಿಗಳಿದ್ದೀವಿ, ಕನ್ನಡವನ್ನು ತೊಂತಾ ಇಲ್ಲ. ಅವರು ದಂಧೆ ಮಾಡ್ಕೊಂಡ್ಬಿಟ್ಟಿದ್ರು, ಕೋಟಿ ಬಂಡವಾಳ ಹಾಕೋದು. ಇದು ಸರಿಯಾಗಿ ಆಟಗಾರರ ಲಕ್ಷಣ ಅಲ್ಲ ಇದು. RCB ಕನ್ನಡದ ಆಟಗಾರರನ್ನು ತೊಗೊಂಡು ನೀವು ಕನ್ನಡ ಮ್ಯಾಚ್ ನಡೆಸ್ರಿ, ಕೇವಲ 12 ಕನ್ನಡಿಗರನ್ನು ತೊಗೊಂಡ್ಬಿಟ್ಟು 18 ಜನ ಪರಭಾಷಿಕರು ತೊಗೊಂಡಿದ್ದಾರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. RCBಯವರಿಗೆ ಕೂಡಲೇ ತೊಗೊಂಡು 10 ಜನಕ್ಕೆ ಕನ್ನಡದನ್ನು ಆಯ್ಕೆ ಮಾಡಬೇಕು, ಹಿಂದಿ ಪೇಜನ್ನು ತೆಗೆದು ಕನ್ನಡದ ಪೇಜನ್ನು ಅವಕಾಶ ಮಾಡಿಕೊಡ್ಬೇಕು. ನೋಡಿ ಗುರು ಅವರ, ಈಗ ಕಳೆದ 17 ವರ್ಷಗಳಿಂದ ಕಪ್ ಗೆದ್ದಿಲ್ಲ ಅಂತಂದ್ರು ಅತಿ ಹೆಚ್ಚಾಗಿ ಟಿಕೆಟ್ ಹೆಚ್ಚು ಸೇಲ್ ಆಗೋದು ನಮ್ಮ RCB ಟೀಮ್ ಮ್ಯಾಚ್ ಇದ್ದಾಗ. ಆ್ಯಂಡ್ ಅಲ್ಲಿ ಒಳ್ಳೆ ಬಿಸ್ನೆಸ್ ಆಗೋದು ನಮ್ಮ RCBಯ ಮೇಲೆ. ಅತಿ ಹೆಚ್ಚು ಜನ ಬರ್ತಾರೆ, ಟಿಕೆಟ್ ರೇಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಒಂದು ಒಳ್ಳೆಯ ಅವರು ವೈಯಕ್ತಿಕ ಅಭಿಪ್ರಾಯ. ಇದೆಲ್ಲ ಆದರೂ ಕೂಡ ಅಭಿಮಾನಿಗಳಿಗೆ ಏನು ಬೇಕು ಅಷ್ಟು ಅರ್ಥ ಆಗಲ್ವಾ ಅವರಿಗೆ? ಏನು ಬಯಸ್ತಿದ್ದಾರೆ, ಏನು ಬೇಕು ಅಭಿಮಾನಿಗಳಿಗೆ, ಯಾವ ಸಮಯದಲ್ಲಿ ಎಂಥ ಆಟಗಾರರು ಬೇಕಾಗತ್ತೆ ಅಂತೇಳಿ. ಈಗ ಬೇರೆ ಬೇರೆ ಕಡೆ ಈ ಬಾರಿ ಏನು ಚೆನ್ನಾಗಿ ಆಡಿದರು, ಬೇರೆ ಬೇರೆ ಕಡೆ ಆಕ್ಷನ್ ಮಾಡಿ ಕೊನೆಗೆ ಯಾರು ಬೇಕು ಅಂತ ಅಭಿಮಾನಿಗಳಿಗೆ ಬಿಟ್ಟಿದ್ರು. ಯಾರು ಬೇಕು ಅಂತೇಳಿ ಹಂಗೆ ಆಗೇ ಇಲ್ಲ ಈ ಬಾರಿ ಸರ್. ಹೌದು, ನಮ್ಮ KL ರಾವ್ರಿಗೆ ತಗೋತಾರೆ ಅಂದ್ಬಿಟ್ಟು ಭಾಳ ನಿರೀಕ್ಷೆ ಮಾಡಿದ್ದೀವಿ ಸರ್. ನಾವು ಭಾಳ ನಿರೀಕ್ಷೆ ಇತ್ತು, ಕನ್ನಡ ಅಭಿಮಾನಿಗಳಿಗೆ ಕಾಯ್ತಾ ಇದ್ದೀವಿ ಆ ಥರದಿಂದ. ಏನು ನಮ್ಮ KL ರಾವ್ರಿಗೆ ಆಯ್ಕೆ ಮಾಡಿದರೆ ಇನ್ನೂ ಹೆಚ್ಚಾಗಿ ನಮ್ಮ RCB ಮೇಲೆ ಇನ್ನೂ ಹೆಚ್ಚಾಗಿ ಅಭಿಮಾನಿಗಳ ಜನಸಂಖ್ಯೆ ಒಂದರಲ್ಲಿ ಬೇರೆ ಮಾತೇ ಇರಲಿಲ್ಲ. ಅಂಥದ್ರಲ್ಲಿ ಏನಿದು ಪದೇ ಪದೇ ಹಿಂದಿ ಏರುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಈ ಕೂಡಲೇ ಹಿಂದಿ ಪೇಜ್ನ ರದ್ದಾಗಬೇಕು, ಅದು ರದ್ದಾಗಿಬಿಟ್ಟು ನಮ್ಮ ಕನ್ನಡದಲ್ಲಿ ಪೇಜನ್ನು ಓಪನ್ ಮಾಡ್ಬೇಕಂತ ನಾನು ಹೇಳ್ತೀನಿ ಸರ್. ನನ್ನ ಪ್ರಕಾರ ಏನು ಅಂತಂದರೆ, ಇವರಿಗೆ 17 ವರ್ಷದಿಂದ ಇರುವಂಥ ನಮ್ಮ RCB ಅಭಿಮಾನಿಗಳು
ಖಂಡಿತವಾಗ್ಲೂ ಇವರು ನಮ್ಮ ಅಭಿಮಾನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳ್ತೀನಿ, ನೀವೇ ಹೇಳ್ದಂಗೆ RCB ಮ್ಯಾಚ್ ಇದ್ದಂಥ ದಿವಸ ಇರುವಂಥ ಹೈಪ್ ಮತ್ತು ಅದೇನೇ ಕೆಲಸ ಇರಲಿ ಅಭಿಮಾನಿಗಳು ಅಂತ ಅನ್ಸ್ಕೊಂಡಿರೋರಿಗೆ ಆ ಟೈಮಲ್ಲಿ ಕೂತ್ಕೊಂಡು ಅದು ಹೇಗೆ ಆಗಲಿ ಒಟ್ಟಿನಲ್ಲಿ ನೋಡ್ಬೇಕು. 17 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಲ್ಲ ಸರ್. ಇವ್ರು ಹೆಂಗೆ ಅಂದರೆ ನಮ್ಮ ಕನ್ನಡಿಗ KL ರಾಹುಲ್ ಎಂಥ ಆಟಗಾರ, ಪ್ರೀ ಆಪ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ಬಿಡೋದು. ಬಟ್ ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಅಂತ ಬಂದಾಗ ಈಗ ಈ ಬಾರಿ ಮಾಕ್ ಆಕ್ಷನ್ ಮಾಡಿತ್ತು ಬೇರೆ ಬೇರೆ ಭಾಗದಲ್ಲಿ, ಅಲ್ಲಿ ಎಲ್ಲರೂ ಹೇಳಿರೋದು KL ಬೇಕೇ ಬೇಕು ಅಂತ ಹೇಳಿ. ನಿಜ. ಈವನ್ ಇನ್ಫ್ಯಾಕ್ಟ್ ಫ್ಯಾನ್ಸ್ ಆಪ್ಷನ್ಗೆ ಬಿಟ್ಟಿದ್ರಲ್ವ, ಅಂದ್ರೆ ಅವ್ರದ್ದು ಅಭಿಪ್ರಾಯ ಬಿಟ್ಟಾಗ ಇದ್ದಂಥ ಹೆಸರು KL ರಾಹುಲ್. ಸೊ ಇವ್ರಿಗೆ ಆಟ ಚೆನ್ನಾಗಿ ಆಡೋರ್ನ ರಿಟೈನ್ ಎಂತ ಡಾಮಿನೆಂಟ್ ಬೌಲರ್ ಒಬ್ರು ಇದ್ರು, ಅವ್ರನ್ನೂ ಡಾಮಿನೆಂಟ್ ಬೌಲರ್ನ ರಿಟೈನ್ ಮಾಡ್ಕೊಂಡಿದ್ದಿದ್ರು ಎಂತೆಂತ ಆಟ ಇರ್ತಾ ಇತ್ತು. ಸೊ ಇವ್ರಿಗೆ ನನ್ನ ಪ್ರಕಾರ ಕ್ವಾಲಿಟಿ ಆಫ್ ದ ಗೇಮ್ ಅಥವಾ ಕ್ವಾಲಿಟಿ ಆಫ್ ದ ಮ್ಯಾಚ್ಗೆ ಅಥವಾ ಇಲ್ಲಿ ಕ್ವಾಲಿಟಿ ಆಫ್ ದ ಪ್ಲೇಯರ್ಸ್ನ ಬಿಟ್ಬಿಟ್ಟು ಇವರು ಇಲ್ಲಿ ಏನೋ ಒಂದು ಮಾಡೋಕ್ಕೆ ನಮ್ಮ ಅಭಿಮಾನವನ್ನು ದುರುಪಯೋಗ ಪಡಿಸ್ಕೊಂಡು ಇವರಿಲ್ಲಿ ಇಷ್ಟ ಬಂದಂಗೆ ನಿರ್ಧಾರ ತಗೊಳ್ತಾ ಇರೋದು ನಿಜವಾಗ್ಲೂ ಸರಿಯಲ್ಲ ಅಂತ ಹೇಳ್ತೀನಿ ನಾನು. ಖಂಡಿತ. ಯಾಕಂದ್ರೆ RCB ಮ್ಯಾಚ್ ಇತ್ತು ಅಂತಂದ್ರೆ ಆ ಕ್ರೇಜು, ಆ ಗತ್ತು ಆಪೋನೆಂಟ್ ಇರುವಂತ ಟೀಮ್ಗೆ ಅದು ಸೌಂಡೇ ಇರೋದಿಲ್ಲ ಅವರದು. ಆ ರೀತಿ ಇರುತ್ತೆ. ಜೊತೆಗೆ ರೇಟ್ ಕೂಡ ಜಾಸ್ತಿ ಇರುತ್ತೆ, ಟಿಕೆಟ್ ದರ ಕೂಡ ಜಾಸ್ತಿ ಮಾಡಲಾಗುತ್ತೆ. ಅಲ್ಲ, ಅವರೇ ಆಡ್ಕೊಳ್ತಾರೆ, ಇವ್ರನ್ನ ಗೆದ್ದಿಲ್ಲ ಅಂದ್ರೆ ಇಷ್ಟೊಂದು ಅಭಿಮಾನಿಗಳು ಅಂತ ಅವರೇ ಹೇಳ್ತಾರಲ್ಲ. ಹೌದು, ಹಂಗೆ. ಮತ್ತೆ ಇದೆಲ್ಲ ಗೊತ್ತಿದ್ರು ಕೂಡ ಬೇಕಾದೇ ಹೇಳಿದ್ದೆ, ನಮ್ಮ ಅಭಿಮಾನವನ್ನ ದುರುಪಯೋಗ ಮಾಡ್ಕೊಳ್ತಾ ಇರುವಂತದ್ದು ಬಹುಶಃ ಅವ್ರಿಗೆ ಬುದ್ಧಿ ಕಲಿಸಲೇಬೇಕು. ನಾನು ಯಾವಾಗಲೂ ಅದನ್ನ ಹೇಳ್ತಾ ಇರ್ತೀನಿ. ಯಾವಾಗಲೂ ಹೇಳ್ತಾ ಇರೋದು ಏನಂದ್ರೆ, ಸೋತಾಗ ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇರೋದು ನಾನು. ಹೌದು. ಸೋತಾಗ ಫಾರ್ ಎವರ್ RCB ಯಾಕೆ ಬೇಕು, ಸೋತಾಗ ಸೋತಿದ್ದೀರಿ ಅಂತ ಹೇಳಿ ಅಂತ ಹೇಳ್ತಾ ಇರೋದು. ಅಂದಾಗ ಗೊತ್ತಾಗತ್ತೆ, ನೀವು ಸೋತಾಗ ನಾವು RCB ಪರವಾಗಿರ್ತೀವಿ, ನಮ್ಗೆ RCBನೇ ಬೇಕು ಅಂತ ಹೇಳಿ. ಬಟ್ ಆ ಮ್ಯಾನೇಜ್ಮೆಂಟ್ ಹಂಗೆ ಆಗತ್ತೆ. ಇವತ್ತು RCB ಏನಾಗಿದೆ ಅಂದರೆ, ನಮ್ಮ ಉತ್ತರ ಕನ್ನಡ ಕಲ್ಯಾಣ ಕರ್ನಾಟಕ RCBಗೋಸ್ಕರ ಒಂದೊಂದು ಎಕರೆ ಜಮೀನುಗಳು ಮಾರಿಬಿಟ್ಟು ಆಟ ಗೆಲ್ತಾರೆ ಅಂದ್ಬಿಟ್ಟು ಎಷ್ಟೋ ಜನ ಪಾಪರಾಗಿದ್ದಾರೆ. ಉತ್ತರ ಕನ್ನಡ ಹುಡುಗರುಗಳು ಎಷ್ಟೋ ಜನ RCB ಮೇಲೆ ಅಭಿಮಾನ ಇಟ್ಕೊಂಡು ಇವತ್ತು ಒಳ್ಳೆ ಆಟಗಾರರಿಲ್ಲ ಅಂದರೆ ಪಾಪ ನೋವಾಗುತ್ತೆ ನಮಗೆ. ಯಾಕಂದ್ರೆ ಸಾಕಷ್ಟು ಜನ ಉತ್ತರ ಕನ್ನಡ ಮಕ್ಕಳು ಇವತ್ತು ಆಟ ಚೆನ್ನಾಗಿ ಗೆಲ್ತಾರೆ ಅಂದ್ಬಿಟ್ಟು ಎಷ್ಟೋ ಜನ ಅಭಿಮಾನಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ಭಾಗದಲ್ಲಿ. RCB ಮೇಲೆ ಪ್ರೀತಿ ಇರುವಂಥ ಹುಡುಗರುಗಳು. ಎಸ್, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಕ್ರಿಕೆಟ್ ವಿಶ್ಲೇಷಕರಾಗಿರುವಂಥ ಜೋಶಿಯಪ್ಪ ಹೂವರ್ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಈಗ ಮತ್ತೊಂದು ಎಡವಟ್ಟು, ಈಗ ಮೆಗಾ ಆಕ್ಷನಲ್ಲಿ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ರು, ಕನ್ನಡಿಗರನ್ನ ಖರೀದಿ ಮಾಡಿಲ್ಲ ಅನ್ನುವಂಥ ಬೇಸರ ಕೂಡ ಆಯಿತು. ಇದರ ಮಧ್ಯೆ ಈಗ ಹಿಂದಿ ಪೇಜ್ ಓಪನ್ ಆಗಿದೆ. ಏನು ಹೇಳ್ತೀರಿ ಈ ಫ್ರಾಂಚೈಸಿ ಬಗ್ಗೆ? ಅಲ್ಲ, ನಾನು ಸ್ಪೋರ್ಟ್ಸ್ ಆಗೇ ಮಾತಾಡ್ತೀನಿ, ಸ್ಪೋರ್ಟ್ಸ್ ಪರವಾಗಿ ಮಾತಾಡ್ತೀನಿ, ನನಗೆ ಪಾಲಿಟಿಕ್ಸ್ ಬೇಕಾಗಿಲ್ಲ. ನಾ ಹೇಳೋದೀಗ ನಮ್ಮ ಹುಡುಗರಿಗೆ ತಗೊಂಡಿಲ್ಲ, ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ. ಬೆಂಗಳೂರಾಗ ಟೀಮ್ ಇಟ್ಕೊಂಡು ಕರ್ನಾಟಕ ಇಟ್ಬಿಟ್ಟು ನಮ್ಮ ಹುಡುಗರಿಗೆ ಏನು ಎನ್ಕರೇಜ್ಮೆಂಟ್ ಕೊಟ್ಟಿಲ್ಲ. ಅದು ಭಾಳ ದೊಡ್ಡ ಆರೋಪ ಅದು. ಯಾಕಂದರೆ ನೀವು ಏನೇ ನೋಡಿ, ಎಷ್ಟೋ ವರ್ಷಗಳಿಂದ ಅದೇ ಥರ ಇದೆ. ಸುಮ್ಮನೆ ಒಂದಿಬ್ಬರು ತಗೋತಾರೆ, ನಾಮಕೆ ವಾಸ್ತೆ ಸುಮ್ಮನೆ ಆಟ ಆಡಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಅದು ನಮಗೆ ಭಾಳ ನೋವಿದೆ. ಯಾಕಂದರೆ ಕರ್ನಾಟಕದವ್ರು ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ದಾರೆ. ಹೌದು, ಈಗ KL ರಾಹುಲ್ ತಗೋಬೋದಾಯಿತು ಆಯ್ತವಾ, ಅವನಿಂಥ ಪ್ಲೇಯರು, ಅವನು ತಗೊಳ್ಳಿಲ್ಲ. ಈಗ ಪಡಿಕಲ್ಲಿನ ತಗೊಂಡಿದ್ದಾರೆ, ಮತ್ತು ಒಂದು ಮನೋಜ್ ಬಾಡಿಗೆ ತಗೊಂಡಿದ್ದಾರೆ. ಸುಮ್ಮನೆ ಅವ್ರನ್ನ ಇಡ್ಬೋದು. ಪಡಿಕಲ್ ಮುಂಚೆನೇ ಹಾಡಿದ್ದಾರೆ, ಇಟ್ಕೊಳ್ತಾರೆ ಅನ್ಬಿಟ್ಟು. ಈಗ ನೀವು ಹಿಂದಿ ಪೇಜ್ಗೆ ಬಂದಾಗ ನಾವು ಹೇಳೋದು, ಇದನ್ನು ಅವರು ಒಂದು ಭಾವನೆ ಇಟ್ಕೊಂಡು ನಾವು ಹಿಂದಿ ಪೇಜ್ ಮಾಡಿಬಿಟ್ಟು ನಾವು ಬೆಳೆಸ್ತೀವಿ ಕರ್ನಾಟಕದೊಳಗೆ ಬಂದಿದ್ದರೆ ಭಾಳ ದೊಡ್ಡ ತಪ್ಪು. ಅದು ಮಾಡಬಾರ್ದು. ಯಾಕಂದರೆ ಮುಂಚೆನೇ ನಾವೆಲ್ಲ ನೊಂದೋಗಿದ್ದೀವಿ. ನೀವೆಲ್ಲೇ ಹೋಗಿ ಈಗ ನಮ್ಮ ರೈತರಿಗೆ ಭಾಳ ತೊಂದರೆ ಆಗೋದು, ಊರು ಜನಕ್ಕೆ. ಇಲ್ಲಿ ಬೆಂಗಳೂರೊಳಗೆ ಕಾಸ್ಮೋಪಾಲಿಟನ್ ಇರೋದ್ರಿಂದ ಎಲ್ಲ ಲ್ಯಾಂಗ್ವೇಜು ಬರುತ್ತೆ ಸ್ವಲ್ಪ. ಬೇರೆ ಕಡೆ ನೀವು ಹೋಗ್ಬಿಟ್ಟು ಅವರು ಬ್ಯಾಂಕಿಗೆ ಹೋದಾಗ ನೀನು ಹಿಂದಿ ಕಲ್ತ್ಕೊಂಬಾ, ಇಲ್ದಾರ ಇದ್ಬಿಟ್ಟು ಹಿಂದಿ ಇದು ಕೊಟ್ಟರೆ ನಾವು ಎಲ್ಲಿ ಬರೆಯೋಕ್ಕಾಗತ್ತೆ? ಈಗ ನಾನು ಓದಿರೋನೆ, ನನಗೂ ಕಷ್ಟ ಇದೆ ಸಡನ್ನಾಗಿ ಇದು ಬರೀಬೇಕಂದ್ರೆ. ಸೊ ಅದು ಮಾಡ್ಕೊಂಬರೋದು ಭಾಳ ದೊಡ್ಡ ತಪ್ಪು. ಅದನ್ನೇ ಇವ್ರು ಗುರಿ ಇಟ್ಟು, ಇದು ಒಂದು ಕ್ರಿಕೆಟು ನಮಗೊಂದು ಒಳ್ಳೆ ವೆಹಿಕಲ್ಲು. ಯಾಕಂದರೆ ಎಲ್ಲ ಹುಚ್ಚರು, ಕ್ರಿಕೆಟ್ ಅಂದರೆ ಎಲ್ಲ ಬಿಟ್ಬಿಡ್ತಾರೆ. ಈ ಶುರು ಆಗಿದ ತಕ್ಷಣ ನಾವು ಎಲ್ಲ ಮರ್ತ್ಬಿಡ್ತೀವಿ, ಕ್ರಿಕೆಟ್ ಶುರು ಆದ. ಸೊ ಅವರು ಅದನ್ನು ಒಂದು ಏನೋ ಒಂದು ಭಾವನೆ ಇಟ್ಕೊಂಡು ಇದು ಮಾಡ್ಬೋದು ಅಂತ ಬಹುಶಃ ಬಂದಿರ್ಬೋದು. ಅಥವಾ BCCIಯಿಂದ ಮೆಸೇಜ್ ಇರ್ಬೋದು. ಯಾಕೆಂದರೆ BCCI ನಡೆಸ್ತಾ ಇರೋದೇ ಅಮಿತ್ ಶಾ ಆ್ಯಂಡ್ ಕಂಪನಿ ಫ್ಯಾಮಿಲಿ. ಅವ್ರು ಬಹುಶಃ ಹೇಳಿರ್ಬೋದು. ಇಷ್ಟು ವರ್ಷ ಇರಲಿಲ್ಲ, ಸಡನ್ನಾಗಿ ಬಂದಿದೆ ಅಂದರೆ ಆಲ್ರೆಡಿ ಕರ್ನಾಟಕದಲ್ಲಿ ಪುಷ್ ಇದೆ, ಹಿಂದಿ ಉಪಯೋಗಿಸ್ಬೇಕು, ಹಿಂದಿ ಮಾಡಬೇಕು ಅಂದ್ಬಿಟ್ಟು. ನಮ್ಮ ಪೊಲಿಟಿಷಿಯನ್ಸ್ ಏನು ಮಾಡಿಲ್ಲ. ನಮ್ಮ ಜನರದ್ದು ತಪ್ಪಿದೆ. ಆ ಟೈಮಿಗೆ ಜನ ಎದೋಡ್ತಾರೆ, ಒಂದಷ್ಟು ಮಾತಾಡ್ತಾರೆ, ತಿರ್ಗಾ ತಂಪಗಾಗ್ಬಿಟ್ಟು ಆ ಮೊಮೆಂಟಮ್ ಇಲ್ಲ. ಅದು ತಡೆ ಹಾಕ್ಬೇಕಂದ್ರೆ ಈಗ ನೀವು ತಮಿಳ್ನಾಡಿಗೆ ಹೋಗಿ ಅಲ್ಲಿ ಹಿಂದಿ ಬಿಡ್ತಾರಾ? ಚಾನ್ಸೇ ಇಲ್ಲ, ಆಗೋದೇ ಇಲ್ಲ ಅಂತಾರೆ. ಪೋಯ ಅಂತಾರೆ, ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ನಿಮ್ಮ ಮನೆಗೆ ಹೋಗು ಅಂತಾರೆ. ಸೊ ಆ ಥರ ನಮ್ಮ ಜನ ನಾವು ಮಾಡ್ತಿಲ್ಲ. ಅದನ್ನು ನಾವು ನಮ್ಮ ಪೊಲಿಟಿಷಿಯನ್ ನಾವು ಪಾಠ ಕಲಿಸ್ಬೇಕು.
ಯಾಕಂದ್ರೆ ಒಂದು ನೀವು ಪೇಜಿಗೆ ಬಂದಾಗ ಏನಾಗತ್ತಂದರೆ ಒಂದು ಸ್ಪೋರ್ಟ್ಸ್ ಒಳಗೆ ಈಗ ಏನಾಗತ್ತಂದರೆ ಅವ್ರಿಗೆ ಈಗ ಒಳ್ಳೆ ಇದುಗಳಿದೆ ಏನಂದರೆ ಹಿಟ್ಸು ಜಾಸ್ತಿ ಒಂದಷ್ಟು ಜನ ಮಿಲಿಯನ್ ಪೀಪಲ್ ನೋಡ್ತಿದ್ದಾರೆ ಅಂದ್ಬಿಟ್ಟು. ಈಗ ಕನ್ನಡ ಇದೆ, ಇಂಗ್ಲೀಷ್ ಇದೆ. ಅದು ಕನ್ನಡ ಎಷ್ಟು ಯಾವಾಗ ತಂದಿದ್ದವರು ಗಲಾಟೆ ಆಗಿದ ಮೇಲೆ ಜನ ಹೋಗಿ ಕೇಳಿದ್ರು ನಮ್ಮ ಕನ್ನಡಕ್ಕೆ ಇದು ಇಟ್ಕೊಂಡು ನೀವು ಯಾಕೆ ಕನ್ನಡ ಹಾಕಿಲ್ಲ ಅಂತ ಕೇಳಿದ್ಗೆ ಕನ್ನಡ ಪೇಜ್ ಬಂತು. ಅಲ್ಲಲ್ಲಿ ಕನ್ನಡ ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಗೆ ಸೊ ಇದನ್ನು ನಾವು ಹೇಗೆ ನೋಡ್ತೀನಿ ಅಂದರೆ ಇದು ಅವ್ರಿಗೆ ಬಿಸ್ನೆಸ್ಸು. ನಾವೆಲ್ಲ ಹುಚ್ಚರು ಕ್ರಿಕೆಟ್ ಅಂತೀವಿ. ಇದು ಸ್ಟೇಟ್ ಟೀಮ್ ಅಲ್ಲ, ಇದು ನ್ಯಾಷನಲ್ ಟೀಮ್ ಅಲ್ಲ, ಇದು ಇಂಟರ್ನ್ಯಾಷನಲ್ ಟೀಮ್ ಅಲ್ಲ. ಇದು ಕೇವಲ ಒಂದು ಕ್ಲಬ್ ಕ್ರಿಕೆಟು. ಯಾರೋ ದುಡ್ಡು ಹಾಕಿದ್ದಾರೆ, ಅದರಿಂದ ಅವರು ದುಡ್ಡು ತಗೋತಿದ್ದಾರೆ ಅಷ್ಟೇ. 50 ಕೋಟಿ ಹಾಕಿ 100 ಕೋಟಿ ತಗೋತಾರೆ. ಅವ್ರಿಗೆ ಬಿಸ್ನೆಸ್ಸು. ಅವ್ರು ನೋಡ್ತಾರೆ ಮಾರ್ಕೆಟಿಂಗ್, ಇದಕ್ಕೆ ಬಿಡ್ತಾರೆ ಅವರು. ಮಾರ್ಕೆಟಿಂಗ್ ನನಗೆ ದುಡ್ಡು ಬೇಕು, ನಾನು ದುಡ್ಡು ಹಾಕಿದ್ದೀನಿ, ನಂಗೆ ವಾಪಸ್ ಬರಬೇಕು. ಸೊ ಆದಾಗ ಅವರು ಮ್ಯಾನೇಜ್ಮೆಂಟ್ ಒಳಗೆ ಅವ್ರು ಡಿಸೈಡ್ ಮಾಡ್ತಾರೆ, ನಮ್ಗೆ ಇನ್ನೂ ಬೇರೆ ಕಡೆಯಿಂದ ಹಿಟ್ಸ್ ಬರಲಿ, ಜಾಸ್ತಿ ಜನ ನಮ್ಮ ಪೇಜ್ ನೋಡಲಿ, ಅದರೊಳಗೆ ರೆವೆನ್ಯೂ ಇದೆಯಲ್ಲ, ಎಷ್ಟು ನಿಮ್ಗೆ ಹಿಟ್ಸ್ ಸಿಗೋದು ಅಷ್ಟು ಇದಿದೆ ಅಂದ್ಬಿಟ್ಟು. ಸೊ ಈಗ ಇವರು ಹಿಂದಿ ತರ್ಬೋದು ಅಥವಾ ಲ್ಯಾಟಿನ್ ತರ್ಬೋದು, ಗ್ರೀಕ್ ತರ್ಬೋದು. ಬಟ್ ನಾ ಹೇಳೋದು ಅದು ತಂದಿದ್ರೆ ಅವ್ರ ಬಿಸ್ನೆಸ್ ಫ್ರಂಟಿಗೆ. ಬಟ್ ಅದೇ ಅವರು ಬಂದ್ಬಿಟ್ಟು ಈ ಭಾವನೆ ಇಟ್ಕೊಂಡು ಈ ಹಿಂದಿ ತಂದರೆ ಜನ ಅದನ್ನ ಫಾಲೋ ಮಾಡ್ತಾರೆ ಅಂತ ಬಂದಿದ್ರೆ ಭಾಳ ದೊಡ್ಡ ತಪ್ಪು. ಅದಕ್ಕೆ ನಾವೆಲ್ಲ ಕಂಡಮ್ ಮಾಡಲೇಬೇಕು, ಎದ್ದು ನಿಂತ್ಕೊಡ್ಲೇಬೇಕು. ಬಟ್ ನಾನು ನೋಡ್ತಾ ಇರೋದೇನೆಂದರೆ ಇದೇನಾಗಿದೆ ಅಂದರೆ ಎಲ್ಲ ಹಿಂದಿ ವರ್ಸಸ್ ಕನ್ನಡ ಆಗ್ಬಿಟ್ಟಿದೆ. ನಾವು ಮರಿಬಾರ್ದು, ನಾವೆಲ್ಲ ಒಂದೇ ದೇಶ, ಇದು ನಮ್ಮ ರಾಜ್ಯ. ನಮ್ಮ ರಾಜ್ಯದಾಗ ನಾವು ಕನ್ನಡಿಗರಾದಾಗ ನಾವು ನಿಂತ್ಕೋಬೇಕು, ಕನ್ನಡ ಮಾತಾಡಬೇಕು, ಖುಷಿಯಾಗಿರಬೇಕು, ಹೇಳ್ಬೇಕು ಕನ್ನಡ ಬೇಕು ನಮಗೆ. ಅದೇ ಥರ ನಾವು ಬೇರೆ ಕಡೆ ನೋಡಿದಾಗ ತಮಿಳೇ ಮಾತಾಡ್ತಾರೆ. ನೀವು ತಮಿಳ್ನಾಡಿಗೆ ಹೋದರೆ, ಚೆನ್ನೈಗೆ ಹೋದರೆ, ನೀವು ಯಾರಿಗಾರ ಕೇಳಿದ್ರೆ ಹೋಗು ಆ ಕಡೆ ಅಂತಾನೆ ತಮಿಳೊಳಗೆ. ನೀವು ಇಂಗ್ಲೀಷೊಳಗೆ ಕೇಳಿದ್ ಮಾತಾಡಿದ್ರು ಅವ್ನು ತಮಿಳೊಳಗೆ ಮಾತಾಡ್ತಾನೆ. ಅವನು ನಮ್ಗೆ ತಮಿಳ್ ಓದಕ್ಕೆ ಬರೋಲ್ಲ, ಆಯ್ತಪ್ಪ ಅಂತ ಹೋಗ್ತಾ ಇರಬೇಕು. ನಮ್ದ್ರೊಳಗೆ ಯಾಕೆ ಬರ್ತಿಲ್ಲ ಅದು? ಬಿಕಾಸ್ ನಮ್ಮ ಜನ, ನಾ ಹೇಳ್ತೀನಲ್ಲ, ನಿಜ ಹೇಳ್ಬೇಕಂದ್ರೆ ಕರ್ನಾಟಕ ಜನ ಹೆಂಗಂದರೆ ಅವತ್ತಿಗೆ ಎದ್ಬಿಟ್ಟು ಗಲಾಟೆ ಮಾಡೋದಷ್ಟೇ. ಅದಾಗಿದ್ಮೇಲೆ ಮರ್ತ್ಬಿಡ್ತಾರೆ. ಸೊ ನಾವು ಹೇಳೋದೇನೆಂದರೆ ಇದು ಕ್ರಿಕೆಟಾಗಿ ನೋಡೋಣ, ಇದೊಂದು ಚಿಲ್ಡ್ರೆ ಪಲ್ಟ್ರೆ ಕ್ರಿಕೆಟ್ ಇದು. ಅದಕ್ಕೆ ಇಷ್ಟು ಜನ ಹೋಗಿ ದುಡ್ಡು ಹಾಕಿ ಹುಚ್ಚಿನ ಥರ ನೋಡ್ತಾರಲ್ಲ. ಒಂದು ಟೂರ್ನಮೆಂಟ್ ಗೆದ್ದಿಲ್ಲ ಅವರು, ಅದು ಗೆದ್ದುಬಿಟ್ಟಿದ್ರೆ ಇವ್ರು ಯಾವ ಲ್ಯಾಂಗ್ವೇಜ್ ಏನು ಮಾಡ್ತಿದ್ರು ದೇವರಿಗೆ ಗೊತ್ತು. ಯಾಕಂದರೆ ಜನಕ್ಕೆ ನೋವಾಗಿದೆ. ಒಂದು, ನಮ್ಮ ಕರ್ನಾಟಕ ಪ್ಲೇಯರ್ಸ್ ತಗೋತಿಲ್ಲ, ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ ಜಾಸ್ತಿ ಅವರು ಆಪರ್ಚುನಿಟೀಸ್ ಕೊಡ್ತಿಲ್ಲ. ಒಂದು ಈ ಕಡೆ ಈಗ ಹಿಂದಿ ಪೇಜ್ ಮಾಡ್ತೀವಿ ಅಂತ ಬಂದವ್ರೆ. ಅಕಸ್ಮಾತ್ ಅವರು ಯೋಚಿಸ್ಕೊಂಡು ನಾವು ಹಿಂದಿಯಿಂದ ಒಂದು ಕ್ರಿಕೆಟ್ ಇದು ಭಾವನೆ ತಂದು ಇದು ಮಾಡ್ತೀವಿ ಅಂದರೆ ಅದು ದೊಡ್ಡ ತಪ್ಪು. ಬಟ್ ನಾನು ನೋಡೋದೇನೆಂದರೆ ನಮ್ಮ ಪೊಲಿಟಿಷಿಯನ್ಸ್ ಯಾಕೆ ಏನು ಮಾಡಿಲ್ಲ, ಯಾವುದೇ ಪಕ್ಷ ಇರಲಿ, ಇವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಇಷ್ಟು ವರ್ಷ? ಬಿಡಬಾರ್ದಾಯಿತು. ಇನ್ನೊಂದು, ನಮ್ಮ ಜನ ನಾವೇನು ಮಾಡ್ತಿದ್ದೀವಿ ಈಗ. ನಾನು ಕನ್ನಡಿಗ ಅಂದಾಗ ನಾನು ಎದ್ದು ನಿಂತ್ಕೊಂಡು ಮಾತಾಡ್ಬೇಕು, ನಮ್ಮ ಕನ್ನಡ ಬೇಕಣೆ ಅಂದ್ಬಿಟ್ಟು. ಅದು ಬರ್ತಿಲ್ಲ ಜನ ವಾಯ್ಸು. ಯಾಕಂದರೆ ಬೆಂಗಳೂರೊಳಗೆ ಇರೋದು 50% ಬೇರೆಯವರೇ. ಇವತ್ತಿಗೆ 50% ಜಾಸ್ತಿ ಜನ ಆಚೆಯಿಂದ ಬಂದಿದ್ದಾರೆ. ಸೊ ಇಲ್ಲಿ ಮೊಮೆಂಟಮ್ ಇಲ್ಲ. ನೀವು ಊರ ಕಡೆ ಹೋದರೆ ಊರ ಕಡೆ ಜನ ಅಷ್ಟು ಮಾತಾಡಲ್ಲ. ಆವತ್ತಿನ ದಿವಸ ಎಗರ್ತಾರೆ ಅಷ್ಟೇ, ಬಿಟ್ಟರೆ ಮಾಮೂಲಿ ಮುಗಿದೋಗುತ್ತೆ. ನಮ್ಮ ಕನ್ನಡ ಪರ ಸಂಘಟನೆಗಳು ಇಲ್ಲಿಯವರೇ ಅಲ್ವಾ ಸರ್? ಹೌದು, ಆದರೆ ಏನು ಮಾಡ್ತಿದ್ದಾರೆ ಹೇಳಿ? ತಣ್ಣಗಾಗ್ಬಿಡುತ್ತಾ ಮತ್ತೆ? ಅಲ್ಲ, ಹೌದು, ಹಾಗೆ ಆಗ್ತಿರೋದು. ನಾವು ನೋಡ್ತಾ ಇರೋದು ಅದೇ ಅಲ್ವಾ. ನಾನು ಹೇಳೋದು ಸಂಘಕ್ಕೆಲ್ಲ ದಯವಿಟ್ಟು ನೀವು ಇದನ್ನ ಮೇಂಟೈನ್ ಮಾಡಬೇಕು. ಮೊಮೆಂಟಮ್ನ ಮೇಂಟೈನ್ ಮಾಡಿ ನಮ್ಗೆ ಬೇಕೇ ಬೇಕು ಮಾಡಿದ್ರೆ ಆಗತ್ತೆ. ರಿಸಲ್ಟ್ ಬರೋ ತನಕ ಅದನ್ನ ಇದು ಮಾಡಬೇಕು. ನಾವೇನು ಮಾಡ್ತಿದ್ದೀವಿ, ಹೋಗ್ತೀವಿ, ತಡೆ ಆಗ್ತಿದ್ದೀವಿ. ಈಗ ನೀವು ಹೇಳಿದಂಗೆ ಮಾತ್ರ ಸರ್, ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಈ ಹಿಂದಿ ಪೇಜ್ ಹಿಂದೆ ರಾಜಕೀಯ ಏನಾದರೂ ಅಡಗಿದೆಯಾ ಸರಿ? ಈ ಹಿಂದಿ ಪೇಜ್ ಓಪನ್ ಆದಮೇಲೆ ಸಹಜವಾಗಿ ಜೋಸೆಫ್ ಸರ್ ಹೇಳ್ದಂಗೆ ಏನಾದರೂ ರಾಜಕೀಯ ಅಡಗಿದೆಯಾ? ಅದರ ಹಿಂದೆ ಏನಾದರೂ ಉದ್ದೇಶ ಇಟ್ಕೊಂಡೆ ಹಿಂಗೆ ಮಾಡಿರ್ಬೋದು? 17 ವರ್ಷಗಳ ಕಾಲ ಇಲ್ಲದೆ ಇರುವಂಥದ್ದು ಇದ್ದಕ್ಕಿದ್ದಾಗಿ ಈ ಹಿಂದಿ ಮೇಲೆ ಯಾಕೆ ಪ್ರೀತಿ ಅಂತ ಜೋಸೆಫ್ ಸರ್ ಹೇಳ್ದಂಗೆ ರಾಜಕೀಯ ಕೆಳಗಡೆದಂತ. ಹೌದು, ಸತ್ಯ ಅದು ಇದ್ದಿದ್ದು. ಯಾಕಂದರೆ ಇವತ್ತು ಹಿಂದಿ ಏರ್ತಿರೋದ್ರಿಂದ ನಮ್ಗೆ ಓಟ್ಗಳು ಜಾಸ್ತಿ ಬರುತ್ತೆ ಅನ್ನೋ ಕರ್ನಾಟಕದಲ್ಲಿ. ಯಾಕಂದರೆ ಉತ್ತರ ಭಾರತೀಯರು ಇದ್ದಾರೆ, ಸಾಕಷ್ಟು ಅವ್ರ ಓಟ್ಗಳು ಬರುತ್ತೆ ಅಂದ್ಬಿಟ್ಟು ಇವರು ಹಿಂದಿ ಒತ್ತಡವನ್ನು ಹಾಕ್ತಿದ್ದಾರೆ ಕೇಂದ್ರ ಸರ್ಕಾರದವರು. ಈಗಲಿಂದಲ್ಲ, ಹಿಂದೆ ಕೂಡ 2010-9ರಲ್ಲಿ ಕೇವಲ ಡಿ ದರ್ಜೆ ರೈಲ್ವೆದಲ್ಲಿ ಬಿಟ್ಟಿದ್ರು. ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿದ್ರು. ಅದ್ರ ಬಗ್ಗೆ ದನಿ ಯಾರೂ ಎತ್ತಿಲ್ಲ ರಾಜಕಾರಣದವರು. ದನಿ ಎತ್ತಿದ್ದು ಹೋರಾಟಗಾರರು.
ಧ್ವನಿ ಎತ್ತಿ ಅವತ್ತು ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಕೊಡಬೇಕಂತ ಸತತ 3 ತಿಂಗಳು ಹೋರಾಟ ಮಾಡಿ ಕೇಂದ್ರ ಕಚೇರಿ ರೈಲ್ವೆ ಆಫೀಸ್ ಹೋಗಿ ಧ್ವಂಸ ಮಾಡಿದ ಮೇಲೆ ಮಮತಾ ಬ್ಯಾನರ್ಜಿ ಆದೇಶ ಮಾಡಿದ್ರು. ಅವ್ರು ಕೇಳೋದು ಸರಿ ಇದೆ, ಗಲಾಟೆ ಮಾಡ್ತಾರೆ, ಪ್ರಶ್ನೆ ಪತ್ರಿಕೆ ಕನ್ನಡದ ಆ ರಾಜ್ಯಕ್ಕೆ ಆ ಭಾಷೆಯಲ್ಲಿ ಕೊಡಿ ಅಂತೇಳಿ ಮಮತಾ ಬ್ಯಾನರ್ಜಿ ಆದೇಶ ಮಾಡಿದ್ಲು. ಅವು 3800 ಉದ್ಯೋಗಗಳು ಕನ್ನಡ ಮಕ್ಕಳು ರೈಲ್ವೆದಾಗ ಕೆಲಸ ಸಿಕ್ತು ಡಿ ದರ್ಜಿ. ಯಾಕಂದರೆ ಇವತ್ತು ರಾಜಕಾರಣ ಏನು ಮಾಡ್ತಾರೆ ಅಂದರೆ ಎಲ್ಲಿ ನಾವು ಕನ್ನಡ ಬಗ್ಗೆ ಹಿಂದಿ ಬಗ್ಗೆ ನಾವು ಧ್ವನಿ ಎತ್ತಿದ್ರೆ ಓಟ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು BJP ಅಷ್ಟೇ, ಕಾಂಗ್ರೆಸ್ ಅಷ್ಟೇ, JDS ಅಷ್ಟೇ 3 ಸರ್ಕಾರಗಳು ತಲೆ ಬಾಯ್ಕೊಂಡು ಬಂದಿದ್ದಾರೆ. ಅದರಿಂದ ಎತ್ತರವಾಗಿ ಬೆಳೀತಿದ್ದಾರೆ ಹಿಂದಿಯವರು. ಇವತ್ತು ರೈಲ್ವೆದಲ್ಲಿ ಹಿಂದಿಯವರು ಇದ್ದಾರೆ, ಪೋಸ್ಟ್ ಆಫೀಸಲ್ಲಿ ಬರೀ ಹಿಂದಿಯವರು ತುಂಬ್ತಿದ್ದಾರೆ, ಬ್ಯಾಂಕಲ್ಲಿ ಹಿಂದಿಯವರು ತುಂಬ್ತಿದ್ದಾರೆ, IT-BTಯಲ್ಲಿ ಹಿಂದಿಯವರು ತುಂಬ್ತಿದ್ದಾರೆ. ಕನ್ನಡದವರು ಇವತ್ತು ನೋಡಿದ್ರೆ ಪಾನಿಪುರಿ ಮಾಡ್ತಿದ್ದಾರೆ, ರೋಡಲ್ಲಿ ಫುಟ್ಪಾತಲ್ಲಿ ಕೆಲಸ ಮಾಡ್ತಿದ್ದಾರೆ. ಕನ್ನಡದವರು ಕನ್ನಡದವ್ರು ಉದ್ಯೋಗ ಕೊಡಿ, ಒಳ್ಳೊಳ್ಳೆ ಅವಕಾಶ ಕೊಡಿ. ಇವತ್ತು ಹಿಂದಿ ಮಾತಾಡಿದ್ರೆ ನಿಮ್ಮ ಬೋನಸ್ ಕೊಟ್ಬಿಡ್ತೀವಿ ಹಿಂದಿ ಮಾತಾಡಿ ಅಂತೇಳಿ ಏರ್ಸೋದು, ಎಲ್ಲದರಲ್ಲಿ ದಬ್ಬಳಿಕೆ ಮಾಡ್ತಿದ್ದಾರೆ ಕನ್ನಡಿಗರ ಮೇಲೆ. ಎಷ್ಟೊಂದು ಸಹಿಸ್ಕೊಂಡಿರೋ ಸ್ವಾಮಿ ನಾವು ಹೋರಾಟಗಾರ ಇವತ್ತಿನ ನಾಳೆ ತಕ್ಕ ಪಾಠ ಕಲಿಸೋಂಥ ಕೆಲಸ ನಾವು ಮಾಡ್ತೀವಿ, ಮುಂದಿನಲ್ಲಿ ಮಾಡ್ತೀವಿ ಅಂತ ಹೇಳ್ತೀವಿ ನಾವು. ಅದೇ ಇನ್ನೊಂದು ನಮ್ಮ ತಪ್ಪು ಏನು ಅಂತಂದ್ರೆ ಯಾವನೊಬ್ಬ ಎದುರುಗಡೆ ಸಿಗ್ದ ಅಂದ್ರೆ ನಾವೇ ಹಿಂದಿಯಲ್ಲಿ ಮಾತಾಡೋದನ್ನ ಶುರು ಮಾಡ್ಬಿಡ್ತೀವಿ. ಹೌದು, ನಾವು ಕನ್ನಡದಲ್ಲಿ ಮಾತಾಡಬೇಕು, ಅವನು ಹಿಂದಿಯವ್ರು ಇರಬೇಕು ಅಂತೇಳಿ ನಾವೇ ಹಿಂದಿಯಲ್ಲಿ ಶುರು ಮಾಡ್ಬಿಡ್ತೀವಿ. ಅದು ಮೊದಲೇ ತಪ್ಪು. ನಮ್ಗೆ ಏನಿದ್ರು ಕೂಡ ನಾವು ಕನ್ನಡದಲ್ಲಿ ಮಾತಾಡಬೇಕು. ಆತನ ಬರಲಿಲ್ಲ ಅಂತಂದ್ರೆ ನಾವು ಕನ್ನಡದಲ್ಲಿ ಹೇಳಬೇಕು ಆತನಿಗೆ. ಇವತ್ತು ಬಂಡವಾಳಶಾಹಿಗಳು ಇವತ್ತೆಲ್ಲ ದುಡ್ಡು RCB ದುಡ್ಡು ಹಾಕ್ಬಿಟ್ಟು ಬಂಡವಾಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹುಚ್ಚರು ಕನ್ನಡಿಗರು ಇವತ್ತು ಮ್ಯಾಚ್ ನೋಡ್ಕೊಂಡು RCB ಮೇಲೆ ಅಭಿಮಾನ ಇಟ್ಕೊಂಡು ನೋಡಿದ್ರೆ ಇವತ್ತು ತಲೆಬಾಗ್ಬೇಕು ನಾವೆಲ್ಲರೂ. 18 ಜನ ಬೇರೆ ರಾಜ್ಯದವ್ರನ್ನ ತೊಗೊಂಡ್ಬಿಟ್ಟು ಇಬ್ಬರನ್ನ ಕನ್ನಡದವ್ರು ತೊಗೊಂಡಿದ್ದಾರೆ. ದುರಂತ ಇದು. ಅದರಿಂದ ಸುಮ್ಮನೆ ಅದು ಮಾತ್ರ ಇಬ್ಬರನ್ನ ತೊಗೊಂಡಿದ್ದಾರೆ. ನಾಟ್ ಇವನ್ ಮೇನ್ ಪ್ಲೇಯರ್ಸ್. ಕೂಡಲೇ ಹಿಂದಿ ಪೇಜನ್ನು ತೆಗೆದು ಕನ್ನಡ ಪೇಜನ್ನು ಹಾಕಬೇಕು. ಇಲ್ಲಾಂದ್ರೆ ನಾವು ಹೇಳ್ದಂಗೆ ನಾವೆಲ್ಲ ಹೋರಾಟಗಾರಲ್ಲ ಒಂದು ಸಭೆ ಕರೆದ್ಬಿಟ್ಟು ಮುಂದಿನ ದಿನದಲ್ಲಿ ಎಲ್ಲಿ ಕಚೇರಿ ಇದೆ ಆ ಕಚೇರಿ ನುಗ್ಗಂಥ ಕೆಲಸ ನಾವು ಮಾಡ್ತೀವಿ. ಎಸ್ ಗುರುವ್ರು, ಈಗ ಬೇರೆ ಬೇರೆ ಫ್ರಾಂಚೈಸಿ ನೋಡಿದಾಗ ಅವರು ಎಷ್ಟು ಪ್ರೀತಿಯಿಂದ ಕನ್ನಡದ ಬಗ್ಗೆ ಟ್ವೀಟ್ ಮಾಡ್ತಾರೆ ಅಂತಂದರೆ ಕನ್ನಡದಲ್ಲೇ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು RCB ಅಭಿಮಾನಿಗಳು ಹೇಗಿದ್ದಾರೆ, ಎಷ್ಟಿದ್ದಾರೆ ಅಂತ. ಬೇರೆ ಏನೇ ವಿಚಾರ ಇದ್ರೂ ಕೂಡ ಕನ್ನಡದಲ್ಲೇ ಬೇರೆ ಫ್ರಾಂಚೈಸಿಗಳು ಅವರ ಟ್ವಿಟರ್ ಖಾತೆಯಲ್ಲೇ ಕನ್ನಡ ಬರೀತಾರೆ. ಬಟ್ ಇಲ್ಲಿ ಯಾಕಿಲ್ಲ ಅಂತ ಸರ್. ಹೌದು, ಆಟಗಾರರು ಕೂಡ ಮೊನ್ನೆ ನೋಡಿ ಮೊಹಮ್ಮದ್ ಸಿರಾಜ್ ಅವರು ಅವರೇ ಹೇಳಿದ್ದಾರೆ, ಇತಿಹಾಸದಲ್ಲಿ RCB ಇರೋ ಕರ್ನಾಟಕದಲ್ಲಿರುವಂಥ ಅಭಿಮಾನಿಗಳು ನಾನು ಎಲ್ಲಿ ನೋಡಿಲ್ಲ ಅಂದ್ಬಿಟ್ಟು ಅವರು ಕೂಡ ಟ್ವೀಟ್ ಮಾಡವ್ರೆ ಮೊನ್ನೆ ಕೂಡ. ಇದು ಏನಾಗ್ತಾ ಇದೆ ಅಂದರೆ ನಮಗೆ ರಾಜ್ಯಕ್ಕೆ ಒಂದು ಒತ್ತಡ ಇರ್ಬೋದು, ಮತ್ತು BCCI ಇಂದ ಕೂಡ ಒತ್ತಡ ಇರ್ಬೋದು ಅಂತ ನನ್ನ ಅಭಿಪ್ರಾಯ ಇದೆ. ಯಾಕಂದರೆ ಎಲ್ಲದರಲ್ಲಿ ಹಿಂದಿಯು ಈಗ ನಮ್ಮ ಮೆಟ್ರೋದಲ್ಲಿ ಹೋಗ್ಬೋದು, ಅದರಲ್ಲಿ ಕೂಡ ನಾವು ಮಾತಾಡಿದ್ರೆ ಬರೀ ಹಿಂದಿಯಲ್ಲೇ ಮಾತಾಡ್ತಾರೆ. ಪ್ರತಿಯೊಂದು ಇಂಡಸ್ಟ್ರಿ ಏರಿಯಾದಲ್ಲಿ ಇರ್ಬೋದು ಎಲ್ಲರೂ ಹಿಂದಿ ಉತ್ತರ ಭಾರತೀಯರನ್ನ ತಂದುಬಿಟ್ಟು ನಮ್ಮ ಬೆಂಗಳೂರಲ್ಲಿ ತುಂಬುವಂಥ ಕೆಲಸ ಆಗ್ತಾ ಇದೆ. ಇದಕ್ಕೆ ರಾಜ್ಯಕ್ಕೆ ಕೂಡ ಸಪೋರ್ಟ್ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಕ್ರಿಕೆಟಲ್ಲೂ ಕೂಡ ರಾಜಕೀಯ ಶುರು ಈಗಲಿಂದ ಶುರು ಆಗಿದೆ. ಈಗ ನಮ್ಮ RCB ಪಿಚ್ ಅಂತ ಬಂದಾಗ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಹುಟ್ಟಿ ಬೆಳೆದಿರುವಂಥ ನಮ್ಮ ಹುಡುಗರು, ಆ ಮೂಮೆಂಟ್ ಯಾವ್ಯಾವ ಮೂಮೆಂಟಲ್ಲಿ ಏನು ಮಾಡಬೇಕು, ಹೇಗಿರುತ್ತೆ, ಆ ಪಿಚ್ ಬಿಹೇವಿಯರ್ ಹೇಗಿರುತ್ತೆ ಅನ್ನೋದು ಪ್ರತಿಯೊಂದು ಕೂಡ RCBಗೆ ಗೊತ್ತಿರುತ್ತೆ. ವೈಶಾಖ್ ವಿಜಯ್ ಕುಮಾರ್ ಹುಟ್ಟಿ ಬೆಳೆದಿರುವಂಥ ಯುವಕ, KL ರಾಹುಲ್ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾರೆ, ಗೊತ್ತಿದೆ ಯಾವ ಎದುರಾಳಿ ಇದ್ದಾಗ ಹೇಗೆ ಆಡಬೇಕು ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಬೇಕಂತಲೇ KL ರಾಹುಲ್ನ ಬಿಟ್ಟಿದ್ರು. ವೈಶಾಖ್ ವಿಜಯ್ ಕುಮಾರ್ ಚೆನ್ನಾಗಿ ಬೌಲಿಂಗ್ ಮಾಡಿದರು. ಸೊ ಈ ರೀತಿಯ ನೋಡಿದಾಗ ಅಂದರೆ ಮ್ಯಾನೇಜ್ಮೆಂಟ್ ನೋಡಿದಾಗ ಫಸ್ಟ್ ಆಫ್ ಆಲ್ ಮ್ಯಾನೇಜ್ಮೆಂಟ್ ಕಿತ್ತು ಬಿಸಾಕ್ಬೇಕಾ ಹೆಂಗೆ? ಅದೇ ಸರ್, ನಾವು ಹೇಳ್ತೇವಲ್ಲ BCCI ಈಸ್ ಅಂಡರ್ ಸಂಬಡಿ, ಯಾರೋ ಒಬ್ಬರು ಕೆಳಗಡೆ ಇದೆ. ಅವರಿಲ್ಲಿ ಮಾಡ್ತಾ ಇರುವಂಥ ಸರ್ ಹೇಳ್ದಂಗೆ ಇದು ಕ್ಲಬ್ ಆಟ ಅಷ್ಟೇ. 5 ಕೋಟಿ ಹಾಕಿ 10 ಕೋಟಿ ತಗೊಳ್ಳುವಂಥದ್ದು ಈ ಎಲ್ಲ RCB ಫ್ಯಾನ್ಗಳ ಅಭಿಮಾನವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುವಂಥದ್ದು. ಇವ್ರು ಏನೇ ಆಗಲಿ 17 ವರ್ಷದಿಂದ ಕಾದು ಬರೀ ಈ ಸಲ ಕಪ್ ನಮ್ದೆ ಅಂದ್ಕೊಂಡೇ ಬರ್ತಾ ಇರುವಂಥವ್ರು ಇವರು. ಸೊ ಇವ್ರು ನಾವು ಏನೇ ಮಾಡಿದ್ರು ಒಪ್ಕೊಳ್ತಾರೆ. ಆದ ಕಾರಣ ಇವರುಗಳ ಬಂಡವಾಳ ಹಾಕಿರುವಂಥದ್ದನ್ನ ಡಬಲ್ ಮಾಡ್ಕೊಳ್ಳೋದಕ್ಕೆ, ಇವರುಗಳ ವ್ಯವಹಾರಕ್ಕೆ, ಇವರುಗಳ ಬಿಸಿನೆಸ್ಗೆ ಈ ಬಾರಿ ಎಂತೆಂಥ ಒಳ್ಳೆ, ನೀವೇ ಹೇಳ್ದಂಗೆ ಎಲ್ಲ ತಿಳ್ಕೊಂಡಿರೋರನ್ನ ಹಾಕೊಂಡ್ರೆ ಯಾವ ರೀತಿ ಆಟ ಆಡಬಹುದು? ಏನೂ ಗೊತ್ತಿಲ್ಲದಿರೋ ಹೊರಗಡೆ ಭಾಷೆಗನ್ನ ಕರ್ಕೊಂಡ್ಬಂದು ಹೊರಗಡೆವರೆಗೆ ಸಪೋರ್ಟ್ ಮಾಡ್ಕೊಂಡು ತರ್ತಾ ಇರುವಂಥದ್ದು. ಮತ್ತು ರಾಜಕೀಯ ಪ್ರೇರಿತ ಈ ಹಿಂದಿ ಹೇರಿಕೆ ಈಗಾಗಲೇ ಹಿಂದೆಂದು ನಡ್ಕೊಂಡ್ ಬರ್ತಾ ಇದೆ. ಈಗ ಕ್ರಿಕೆಟ್ ಕ್ಷೇತ್ರಕ್ಕೆ ಕಾಲಿಟ್ಟಿದೆ. ಅದಕ್ಕೆ ಖಂಡಿತವಾಗಲೂ ಕಾಂಗ್ರೆಸ್ ಅಲ್ಲಿನ ಹೈಕಮಾಂಡ್ ಇರುವಂಥ ಡೆಲ್ಲಿ ಹಿಂದಿ, BJP ಹೈಕಮಾಂಡ್ ಡೆಲ್ಲಿ ಹಿಂದಿ, ಇಲ್ಲಿ ಬಿಡಿ ಪಕ್ಷದ ಬಗ್ಗೆ ಮಾತಾಡೋಕೆ ಹೋಗಲ್ಲ ನಾನು. ಬಟ್ ಸ್ಟಿಲ್ ಆದರೂ ಕೂಡ ಈಗ ಕ್ರಿಕೆಟ್ಗೆ ರಾಜಕೀಯ ಎಂಟರ್ ಆಗಿದೆ. ಈಗ ಆಗ್ತಾ ಇರುವಂಥದ್ದು ದೊಡ್ಡ ಅನ್ಯಾಯ ಇದು. ಇದಕ್ಕೆ ಸರ್ ಹೇಳ್ದಂಗೆ ನಾವು ಕಚೇರಿಗೆ ಹೋಗ್ಬಿಡ್ತೀವಿ, ಮುತ್ತಿಗೆ ಹಾಕ್ಬಿಡ್ತೀವಿ, ಅದೆಲ್ಲವೂ ಹೀಟ್ ಆಫ್ ದಿ ಮೊಮೆಂಟಲ್ಲಿ ಸಂಘಟನೆಗಳು, ಹೋರಾಟಗಾರರು ಮಾಡ್ತಾರೆ. ಆದರೆ ಇದನ್ನು BCCI ಆಗಲಿ RCB ಮ್ಯಾನೇಜ್ಮೆಂಟ್ ಆಗಲಿ ಗಂಭೀರವಾಗಿ ಪರಿಗಣಿಸಲೇಬೇಕು. ಇದಕ್ಕೆಂದ್ರೆ ಧ್ವನಿ ಹೆಚ್ಚಾದಾಗ ಬೇರೆ ಬೇರೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಖಂಡಿತವಾಗ್ಲೂ ಕನ್ನಡಿಗರಿಗೆ, ಇಲ್ಲಿನ ಜನರಿಗೆ, ಇಲ್ಲಿನ ಆಟಗಾರರಿಗೆ ಉತ್ತಮವಾದಂತಹ ಆಟ ಬೇಕು ಅಂತಾದರೆ, ನಿಮಗೆ ಇನ್ನೂ ದುಡ್ಡು ಮಾಡ್ಕೊಳ್ಳೋ ಆಸಕ್ತಿ ಇದ್ದರೆ, ಇನ್ನೂ ಈ RCB ಅಭಿಮಾನಿ ಬಳಗವನ್ನು ಹೆಚ್ಚಿಸ್ಕೊಳ್ಳೋ ನಿಮಗೆ ಆಸೆ ಇದ್ದರೆ ಇದಕ್ಕೆ ಖಂಡಿತ ನೀವು ಸಪೋರ್ಟ್ ಮಾಡಲೇಬೇಕು. ಸರ್, ಈಗ ಈ ಹಿಂದೆ ಅನಿಲ್ ಕುಂಬ್ಳೆ ಆಗಿರ್ಬೋದು, ರಾಬಿನ್ ಉತ್ತಪ್ಪ, ಎಲ್ಲ ಕನ್ನಡಿಗರು ಕೂಡ
ಯಾವಾಗಲೂ ಬೇಸರ ಇರೋದು ಅವರಿಗೆ ಅದೇ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿನೇ. ಏನೇ ಇದ್ರೂ ಕೂಡ ಕನ್ನಡಿಗರನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಅನಿಲ್ ಕುಂಬ್ಳೆನವರು ಎಷ್ಟೋ ಬಾರಿ ಹೇಳಿದ್ದಾರೆ. ಬರೋದಕ್ಕೆ ಆಸೆ ಇದೆ, ಬಟ್ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಎಲ್ಲಿ ಮಿಸ್ ಹೊಡಿತಾ ಇದೆ ಅಂತ, ಯಾಕೆ ಈ ರೀತಿಯಾಗಿ ಓಪನ್ ಆಗಿ ಹೇಳ್ತಾರೆ. KL ರಾಹುಲ್ ಓಪನ್ ಆಗಿ ಹೇಳಿದ್ದಾರೆ ನಾನು RCBಗೆ ಆಡಬೇಕು ಅಂತೇಳಿ. ಒಂದು ಒಳ್ಳೆಯ ಅವಕಾಶ, 14 ಕೋಟಿ ಪರ್ಸ್ ಇತ್ತು, ಆದರೂ ಕೂಡ ಇಲ್ಲ. ಅಲ್ಲ, ಅದೇನಾಗ್ತಿದೆ ಅಂದರೆ ಅವರು ನಮ್ಮ ಹುಡುಗರಿಗೆ ಒಂಥರ ಇದ್ದಾರೆ ಲೆಕ್ಕಕ್ಕೆ ಅಂದ್ಬಿಟ್ಟು ಆ ಥರ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕುಂಬ್ಳೆಗೆ ನೀವು ರೆಸ್ಪೆಕ್ಟ್ ಮಾಡಲ್ಲ ಅಂದರೆ ನೀವು ಯಾರಿಗೆ ರೆಸ್ಪೆಕ್ಟ್ ಮಾಡ್ತೀರಾ? ಕುಂಬ್ಳೆ ಅಂತ ಪ್ಲೇಯರು, ಅವ್ನು ಎಂಥ ಕ್ರಿಕೆಟ್ರು, ಹಾಂ, ಅಂಥವ್ರಿಗೆ ನೀವು ಯೋಚಿಸೋದಿಲ್ಲ. KL ರಾಹುಲ್ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ, ಅವ್ನು ಇಂಡಿಯಾಗೆ ನಂಬರ್ 1 ಪ್ಲೇಯರು, ನಾಟ್ ಕೊಹ್ಲಿ, ರೋಹಿತ್ ಶರ್ಮಾ. ಅವನು ಬೆಳ್ಕೊಂಡು ಹೋದಾಗ ಅದನ್ನೂ ತುಳಿದ್ರು. ಅವಾಗ ಯಾರು ಎದ್ದೊಳ್ಳಿಲ್ಲ, ಯಾರು ಮಾತಾಡಲಿಲ್ಲ KL ರಾಹುಲ್ ಬಗ್ಗೆ. ಅವ್ನು ಇಂಡಿಯಾ ಕ್ಯಾಪ್ಟನ್ ಮೆಟೀರಿಯಲು. ಅವ್ರು ಏನು ಮಾಡಿದ್ರು, ಅವ್ರ ಹುಡುಗರು ಬೊಂಬೈ ಹುಡುಗರು ಆಡ್ಸೋಕ್ಕೆ ಅವ್ರು ಬೇರೆ ಪೃಥ್ವಿ ಶಾ, ರೋಹಿತ್ ಬಿಟ್ಬಿಟ್ಟಿದ್ದ ಟೆಸ್ಟ್ ಕ್ರಿಕೆಟ್ ವಾಪಸ್ ಕರ್ಕೊಂಬಂದು ಇದೆಲ್ಲ ಆಗಿದೆ. ಈಗ ನಮ್ಮ RCBಗೆ ಬಂದಾಗ ನಾನು ಹೇಳೋದು ಇಷ್ಟೇ, ಇವ್ರಿಗೆ ಒಂಥರ ಈ ನಮ್ಮದು ಇದು ಬಿಸ್ನೆಸ್ಸು, ನೀವು ಯಾರು ನಮ್ಗೆ ಕೇಳೋಕ್ಕೆ? ಸೊ ನಾವು ಹೇಳೋದು ನಮ್ಮ ಫ್ಯಾನ್ಸ್ಗೆ, ನಮ್ಮ RCB ಫ್ಯಾನ್ಸ್ ಇದ್ದಾರೆ, ನಿಮಗೆಲ್ಲ ಒಂದು ಮಾನ ಮರ್ಯಾದೆ ಇದ್ದರೆ, ಒಂದು 2 ಪೈಸೆ ಯೋಚನೆ ಇದ್ದರೆ ನೀವುಗಳವರೆಗೂ ಉಗಿತೀರಾ. ನೀವು ಸ್ವಲ್ಪ ಆಯಿತು ಈ ಟೀಮ್ ಬಿಟ್ಟಾಕೋಣ, ಬೇರೆ ಯಾರಿಗಾರು ಮಾಡಬೇಕು ಅಂತ ಬರುತ್ತೆ. ಬಟ್ ಇಲ್ವಲ್ಲ, ಏನಾಗ್ತಿದೆ ಅಂದರೆ ಕ್ರಿಕೆಟು ಓ ಪಿ ಎಮ್ ಆಗ್ಬಿಡುತ್ತೆ. ಕ್ರಿಕೆಟ್ ಶುರು ಆಗಿದ್ದರೆ ಎಲ್ಲ ಮರೆಸ್ಬಿಡ್ತೀವಿ, ಅಪ್ಪ ಅಮ್ಮನೂ ಮರೆಸ್ಬಿಡ್ತೀವಿ. ಸೊ ಆ ಥರ ನಾವು ಸಿಚುವೇಶನ್ ಇದ್ದಾಗ ಇದನ್ನು ಅವರು ಅಡ್ವಾಂಟೇಜ್ ತೊಗೊಂಡು ಹೋಗ್ತಾರೆ. ಈಗ ನಾವು ಇದ್ರ ಬಗ್ಗೆ ಒಂದು ಹಿಂದಿ ಪೇಜ್ ಬಗ್ಗೆ ಮಾತಾಡ್ಕೊಂಡು ಬಂದಿದ್ದೀವಿ. ಈಗ ಎಷ್ಟು ಸ್ಪೋರ್ಟ್ಸ್ ಫೆಡರೇಷನ್ಸ್, ಅಸೋಸಿಯೇಷನ್ಸ್ ಇದೆ ನಮ್ಮ ಕರ್ನಾಟಕದೊಳಗೆ, ಅವರೆಲ್ಲ ಕನ್ನಡ ಪೇಜ್ ಇದೆಯಾ? ಈಗ KSAನೇ ತಗೊಳ್ಳಿ, ಅದು 2 ವರ್ಷದ ಹಿಂದೆನೇ ಜನ ಗಲಾಟೆ ಮಾಡಿ ಕನ್ನಡ ರಕ್ಷಣೆಯವ್ರು ಬಂದು ಮಾಡಬೇಕಂದಿದ್ಗೆ ಅಲ್ಲಿ ಆಗಿದ್ದು, ಗಲಾಟೆ ಮಾಡಿದ್ದು. ಹೌದು, ಅವಾಗಲೇ ಅಲ್ಲಿ ಬಂದಿದ್ದು ಕನ್ನಡ ಪೇಜು. ನೀವು ಬೇರೆ ಫೆಡ್ರೇಷನ್ಗೆ ಹೋಗಿ ಅವ್ರ ಹತ್ರ ಇದೆಯಾ? ಇಲ್ಲ. ಸೊ ನಾವು ಅದನ್ನು ಮಾಡಿಸ್ಬೇಕೀಗ. ಎಲ್ಲ ಅಸೋಸಿಯೇಷನ್ಸು ಎಲ್ಲರೂ ಕನ್ನಡ ಪೇಜ್ ಇರಲಿ, ಯಾಕಂದರೆ ಎಲ್ರಿಗೂ ಇಂಗ್ಲೀಷ್ ಬರಲ್ವಲ್ಲ, ಹೌದು, ಕನ್ನಡ ಮಾಡಲಿ. ಸೊ ಆ ಥರ ನೀವು ನೋಡ್ಕೊಂಡು ಹೋದರೆ ಈಗ ಇವರು ಆಗಲೇ ಹೇಳಿದ್ರು, ಅವರು ಹೇಳಿದ್ರು BCCI, ಇವರು ಭಾಳ ಚೆನ್ನಾಗಿ ಹೇಳಿದ್ರು BCCI ಬಗ್ಗೆ ಅಂದ್ಬಿಟ್ಟು. ನಾನು ಅನಿಸ್ತಿರೋದು ಇದು ಒತ್ತಡ ಇದೆ, ಯಾಕಂದರೆ ಇಷ್ಟು ವರ್ಷ ಇರಲಿಲ್ಲ. ಸಡನ್ನಾಗೆ ಇದು ಹಿಂದಿ ಪೇಜು, ನಾವು ಹಿಂದಿ ಬಗ್ಗೆ ಅದನ್ನು ಹೆಂಗೆ ಬಿಟ್ಟಿದ್ದಾರೆ ಅಂದರೆ ಕಾಂಟ್ರವರ್ಸಿ ಮಾಡೋಕ್ಕೆ ಶುರು ಮಾಡಿಸಿರೋದು. ಇದನ್ನು ಸುಮ್ಮನೆ ಹಿಂಗೆ ತಳ್ಬಿಡ್ಬೋದಾಯಿತು. ಯಾರೋ ಚಾವಿ ಕೊಟ್ಬಿಟ್ಟು ಹುಳ ಬಿಟ್ಬಿಟ್ಟು ನೋಡೋಣ ಮಜಾ ನೋಡೋಣ ಅಂದ್ಬಿಟ್ಟು ಹಿಂದಿ ಸ್ವಲ್ಪ ಮಾತಾಡಲಿ ಜನ ಶುರು ಮಾಡಿರೋದು. ನನಗೆ ಅಂಡರ್ಸ್ಟ್ಯಾಂಡಿಂಗ್ ಗೇಮ್ ಇದು ಆ್ಯಕ್ಚುಲಾಗೆ. ಸೊ ಇವರು ಇದನ್ನು ಇಟ್ಕೊಂಡು BCCIಯಿಂದ ಅಕಸ್ಮಾತ್ ಬಂದಿರ್ಬೋದು. ಯಾಕಂದರೆ ಇವರೆಲ್ಲ ಕ್ರಿಕೆಟಿಂಗ್ ನಡೆಸ್ತಿರೋದು ಅಮಿತ್ ಶಾ, ಅವ್ರ ಮಗ ಜೈ ಶಾ, ಆಮೇಲೆ ಇರೋರೆಲ್ಲ ಅವರೇ ಎಲ್ಲ ಅವ್ರದ್ದೇ ರಾಜ್ಯದಲ್ಲಿ. ಸೊ ಯಾರಿಗೂ ಲೆಕ್ಕಾಚಾರ ಇಲ್ಲ. ಬಹುಶಃ ಅಲ್ಲಿಂದನೂ ಬಂದಿರ್ಬೋದು. RCB ಮೇಲೆ ಯಾಕೆ ಅಂತೇಳಿ ಬೇರೆ ಬೇರೆ ಫ್ರಾಂಚೈಸಿಗೆ ಹೋಗಿ ಮಾಡಿ ಅಂತೇಳಿ, ರಾಜಸ್ಥಾನ, ತಮಿಳ್ನಾಡಲ್ಲಿ ಈಗ ಚೆನ್ನೈ ಆಗಿರ್ಬೋದು, ಅಲ್ಲಿ ಮಾಡಲಿ. ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ನಮ್ಮವರು RCB ಅವ್ರಿಗೆ ಏನು ಬಿಸ್ನೆಸ್, ಅವ್ರಿಗೆ ಸೆಂಟಿಮೆಂಟ್ಸ್ ಇಲ್ಲ. ಬೆಂಗಳೂರು ಅವ್ರು ಇಷ್ಟು ಜನ ಸಾಯ್ತಿದ್ದಾರೆ, ಒಂದು ಕಪ್ ಗೆದ್ದಿಲ್ಲ ಅಂತ ಅವ್ರಿಗೇನೋ ಇದಾಗಿದೆಯಾ? ಇಟ್ ಇಸ್ ಬಿಸ್ನೆಸ್ ಫಾರ್ ದೆಮ್. ನೀವು ಅಲ್ಲಿ ಹೋದ್ರೆ, ತಮಿಳ್ನಾಡಿಗೆ ಹೋದರೆ ಅಲ್ಲಿ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್ ಬರುತ್ತೆ. ತಮಿಳು ಬೇಕಂತಾರೆ, ನಿಮ್ಮ ಹಿಂದಿ ಬೇಡ ಅಂತಾರೆ. ಇಲ್ಲಿ ಎಷ್ಟು ಜನ ಮಾತಾಡ್ತೀವಿ? ಈಗ ಚರ್ಚೆ ಶುರುವಾಗಿದೆ. ಈಗ ಬೇರೆ ಚಾನೆಲ್ಸ್ ಎಲ್ಲ ಯಾಕೆ ಕರ್ನಾಟಕದವರು ಹಿಂದಿ ಪೇಜ್ ಬೇಡ ಅಂತಾರೆ, ಅವ್ರು ಬೇರೆ ಥರ ಟ್ವಿಸ್ಟ್ ಮಾಡಿದ್ದಾರೆ. ನಾವು ಕೇಳೋದು ಇಷ್ಟೇ, ಈಗ ತಮಿಳ್ನಾಡಿನಿಗೆ ಹೋಗ್ಬಿಟ್ಟು ಯಾಕೆ ಮಾಡೋಕ್ಕಾಗಲ್ಲ ಅಂದ್ರೆ ಅಲ್ಲಿ ಬಿಡೋದಿಲ್ಲ, ಬಿಡಲ್ಲ. ನಮ್ಮವರೆಲ್ಲ ಬಿಟ್ಕೊಂಡಿದ್ದಾರೆ. ಈಗ ನೀವು ಟೆಲಿವಿಷನ್ನೇ ತಗೊಳ್ಳಿ, ಇಂಗ್ಲೀಷ್ ಚಾನಲ್ಸ್ ನೋಡೋದು ಎಷ್ಟು ಜನ ನೋಡ್ತಾರೆ? ಲೋಕಲ್ ಚಾನಲ್ಸ್ಗೆ ಜಾಸ್ತಿ ಜನ ನೋಡೋದು, ಓದೋದು, ಕನ್ನಡ ಪೇಪರ್ ಜಾಸ್ತಿ ಜನ ಓದೋದು. ಇನ್ನೊಂದು ಇಲ್ಲೇನಾಗ್ತಿದೆ ಅಂದರೆ ಈಗ ಇವರೆಲ್ಲ ಹೇಗೆ ಅಂದರೆ ಟೆಲಿವಿಷನ್ ಸ್ಟಾರ್ ಸ್ಪೋರ್ಟ್ಸ್ ಇರಲಿ, ಜಿಯೋ ಸಿನಿಮಾ ಇರಲಿ, ಅವರು ಕನ್ನಡ ಏನಕ್ಕೆ ತಂದರು? ಜಾಸ್ತಿ ಜನ ನೋಡ್ಬೋದು. ಸ್ಟಾರ್ ಸ್ಪೋರ್ಟ್ಸು 5 ಲಕ್ಷ ಜನ ವ್ಯೂವರ್ಶಿಪ್ ಲಾಸ್ಟ್ ಇಯರ್ ವಿಜಯ್ ಭರದ್ವಾಜ್ ಹೇಳ್ತಿದ್ರು, ಅವರು ಫಾರ್ಮರ್ ಕ್ರಿಕೆಟ್ರು. ಸೊ ಅವ್ರವ್ರು ಎಲ್ಲ ಕಡೆನೂ ಅವ್ರವ್ರು ಲೋಕಲ್ ಲ್ಯಾಂಗ್ವೇಜಸ್ ತಂದರು. ಸೊ ಲೋಕಲ್ ಜನ ನೋಡಲಿ ಅಂದ್ಬಿಟ್ಟು. ಸೊ ಆ ಥರ ಅಂದ್ಬಿಟ್ಟು. ಸೊ ನಾವು ಹೇಳೋದು ಅವರು ಒಂದು ಬಿಸ್ನೆಸ್ ಆ್ಯಂಗಲ್ ನೋಡ್ಕೊಂಡು ಮಾಡ್ತಿದ್ದಾರೆ. ಅವ್ರು ಯಾವುದೋ ಸ್ಟಾರ್ ಟೆಲಿವಿಷನ್ ಇರಲಿ, ಇವ್ರು ಜಿಯೋ ಅಂದ್ಬಿಟ್ಟು. ಸೊ RCBಗೆ ಏನು ಸೆಂಟಿಮೆಂಟ್ಸ್ ಇಲ್ಲ, 0 ಸೆಂಟಿಮೆಂಟ್ಸ್. ಸೋತ್ರು ಏನು ಗೆದ್ರು ಏನು, ನನಗೆ ಬೇಕಾರೋದು ರೊಕ್ಕ,
ನಾನು ಇಷ್ಟು ದುಡ್ಡು ಹಾಕಿದ್ದೀನಿ, ನನಗೆ ಬಿಸ್ನೆಸ್ ಆಗಬೇಕಷ್ಟೇ. ಯಾರು ಹುಚ್ಚರಲ್ಲ. ನಾನು KPL ಟೀಮಿಗೆ ನಾನು CEO ಆಗಿದ್ದೆ, ಬೆಳಗಾವಿ ಪ್ಯಾಂಥರ್ಸ್ ನಾನು CEO ಆಗಿದ್ದೆ. ನನಗೆ ಗೊತ್ತು ಏನು ಮಾಡ್ಯೂಲ್ಸ್ ಅಂದ್ಬಿಟ್ಟು, ಹೇಗೆ ಮ್ಯಾಚ್ ಅಲ್ಲಾಡತ್ತೆ, ಹೇಗೆ ಇದು ಮಾಡ್ತಾರೆ ಎಲ್ಲ ನೋಡಿದ್ದೀವಿ ನಾವು. ಎಲ್ಲ ಗೊತ್ತಿರೋದ್ರಿಂದ ನಾವು ಹುಡ್ಕೊಂಬಂದು ಹೇಳ್ಬೋದು. ಸೊ ಹೇಳೋದಂದ್ರೆ ಅವ್ರಿಗೆ ದೇ ಡೋಂಟ್ ಕೇರ್. ನಾನು ಬಂಡವಾಳ ಹಾಕಿದ್ದೀನಿ, ನನಗೆ ಬಂತು, ಯಾವನಾರ ಅನ್ಕೊಳ್ಳಿ. ಕನ್ನಡ ಮೇಲೆ ಬೇರೆ ಫ್ರಾಂಚೈಸಿನ ಹೋಲಿಕೆ ಮಾಡಿದ್ರೆ ಜಾಸ್ತಿ ನಮ್ಮದೇ ಬರುತ್ತೆ. ಹೌದು, ಆಗ್ತಾ ಇರೋದು ಹಾಗೆ. ಈಗ ಮುಂಬೈಗೆ ಯಾಕೆ ಸಕ್ಸಸ್ಫುಲ್ ಆಗಿಲ್ಲ ಅವರು? CSKಗೂ ನೋಡಿ, ಅಲ್ಲೂ ಇದೆ ಬೆಂಬಲ, ಇದೆ ಜನದ್ದು. ಅಲ್ಲಿ ಯಾಕೆ ಅಟ್ಯಾಚ್ಮೆಂಟ್ ಇಲ್ಲ? KKRಗೆ ಅಟ್ಯಾಚ್ಮೆಂಟ್ ಇಲ್ವೇ ಇಲ್ವಾ? ಈಗ ಹೊಸ ಟೀಮ್ಗಂತೂ ಯಾರು ಕೇರೆ ಮಾಡಲ್ಲ. ಕೇವಲ ಒಂದು ಪ್ಲೇಯರ್ ನೋಡಿಕೊಂಡು ಸಪೋರ್ಟ್ ಮಾಡ್ತಾರಂತೂ ಆ ಟೀಮ್ ಅಂತೂ ಯಾರೂ ಸಪೋರ್ಟ್ ಮಾಡಲ್ಲ. ಹೌದು. ಸೊ ಈಗ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಇವ್ರು ಯಾವುದೇ ಪೇಜ್ ಮಾಡಿದ್ರು ಅವರ ಬಿಸ್ನೆಸ್ ಅದು. ಬಟ್ ಅದನ್ನು ಉಪಯೋಗಿಸ್ಕೊಂಡು ನಾವು ಕರ್ನಾಟಕದೊಳಗೆ ಹಿಂದಿ ಇಂಪೋಸ್ ಮಾಡ್ತೀವಿ ಬಂದರೆ ಅದಕ್ಕೆ ನಾವೆಲ್ಲ ಎದ್ದು ನಿಂತ್ಕೊಂಡು ಕೇಳಲೇಬೇಕು. ಇವತ್ತಿನ ಮಾತ್ರ ಇಲ್ಲ, ಒಂದು ವರ್ಷ ಫುಲ್ಲಿ ನಾವು ಕೇಳ್ತಾ ಇರಬೇಕು, ಆವಾಗಲೇ ಬುದ್ಧಿ ಬರೋದು. ಯಾಕಂದರೆ ನಾನು ನೋವಾಗಿ ಹೇಳ್ತೀನಿ, ನಾನು ನೋಡಿದ್ದೀನಿ, ಎಷ್ಟೋ ಪ್ರೊಟೆಸ್ಟ್ ನೋಡಿದ್ದೀನಿ, ಆಜಿಟೇಷನ್ಸ್ ನೋಡಿದ್ದೀನಿ. ನಾವು ಬಿಸಿಯಾಗಿದ್ದಾಗ, ಕಾವು ಇದ್ದಾಗ ಸಖತ್ತಾಗಿ ಮಾಡ್ತೀವಿ, ಆಮೇಲೆ ತಣ್ಣಕ್ಕೆ ಹಾಕ್ತೀವಿ. ಅದು ತಣ್ಣಕ್ಕೆ ಆಗಿದ ತಕ್ಷಣ ಅವರೆಲ್ಲ ಮುಗಿಸ್ಬಿಡ್ತಾರೆ. ಸೊ ನಾವಿದನ್ನು ಮೇಂಟೈನ್ ಮಾಡಬೇಕು. ಈಗ ನಮ್ಗೆ ಬೇಕು ಕನ್ನಡ, ಎಲ್ಲ ಕಡೆ ಕನ್ನಡ ಬೇಕು. ಈಗ ಕರ್ನಾಟಕ ಗೌರ್ಮೆಂಟು ಹೇಳ್ತಿದೆ ಎಲ್ಲ ಕನ್ನಡ ಬೇಕು ಅಂದ್ಬಿಟ್ಟು. ಎಷ್ಟು ಇಂಪೋಸ್ ಆಗಿದೆ? ಎಷ್ಟು ಕಡೆ ನೀವು ಹೋಗಿ ಹೇಳಿ ನೋಡಿ ಕನ್ನಡ ಎಷ್ಟು ಇದೆ ಅಂದ್ಬಿಟ್ಟು. ಸೊ ಎಲ್ಲ ಒಂದು ಕಡೆ ನಾವು ಜನ ಫೇಲ್ ಆಗಿದ್ದೀವಿ ಅಷ್ಟೇ. ಆಮೇಲೆ RCB ಫ್ಯಾನ್ಸರು ಒಂದು ಸ್ವಲ್ಪ ಮಾನ ಮರ್ಯಾದೆ ಇದ್ದರೆ ಒಂದು ಪ್ರಶ್ನೆ ಆದಾಗ ಕೇಳ್ತಾರೆ, ಕೇಳಬೇಕು, ಎಲ್ಲ ದನಿ ಎತ್ತಬೇಕು. ಹೌದು, ದನಿ ಎದ್ದವರ ನಡೆಯೋದಿಲ್ಲ. ಅದೇ ಈಗ RCB ತಂಡ ಅಂತ ಹೇಳಿದಾಗ ಕೇವಲ ತಂಡ ಅಷ್ಟೇ ಆಗೋದಿಲ್ಲ, ಅದೊಂಥರ ಭಾವನೆ ಇದ್ದಂಗೆ ಅದು ನಮ್ಮ ಕನ್ನಡಿಗರು 7 ಕೋಟಿ ಕನ್ನಡಿಗರಿದ್ದೀವಿ ನಾವು. ಈ ಡೌಟ್ ಏನು ಗೊತ್ತಾ, ಹಾಗಾದ್ರೆ ಸರ್ ನಿಮ್ಮ ಮಾತಿಗೆ ಕಂಟಿನ್ಯೂ ಮಾಡ್ತೀನಿ. RCB ಫ್ಯಾನ್ಸ್ ಅಂತ ಹಂಗಾರೆ ಬರೀ ಬೆಂಗಳೂರಲ್ಲಿರೋರು ಫ್ಯಾನ್ಸ್ ಆಗಿದ್ದಾರಾ? ಅಂದರೆ ಯಾಕೆಂದರೆ ಬೆಂಗಳೂರಿನಲ್ಲಿ ಕನ್ನಡಿಗರಿಗಿಂತ ಬೇರೆ ಭಾಷೆಯವರೇ ಹೆಚ್ಚಾಗ್ಬಿಟ್ಟಿದಾರಲ್ಲ, ಆರ್ ದೇ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದಾಟ್ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾದ ಕನ್ನಡಿಗರು ಇದ್ದಾರೆ RCB ಫ್ಯಾನ್ಸ್ ಆಗಿ. ನಿಜವಾದ ಕನ್ನಡಿಗ RCB ಫ್ಯಾನ್ಸ್ ಇವಾಗ ಧ್ವನಿ ಎತ್ತಬೇಕು, ಮತ್ತು ಎಲ್ಲರೂ ಸೇರಿ ಧ್ವನಿ ಎತ್ತಿದ್ರೆ ಇದು ಖಂಡಿತ ಅವ್ರಿಗೆ ಪಾಠ ಕಲಿಸ್ಬೋದು ಅಂತ ನಾನು ಅನ್ಕೊಳ್ತೀನಿ. ಇವತ್ತು 7 ಕೋಟಿ ಕನ್ನಡಿಗರಿದ್ದೀರಿ ನೀವೆಲ್ಲರೂ. ಏನು RCB ಏನು ತಪ್ಪು ಮಾಡಿದೆ, ಕೂಡಲೇ ನೀವೆಲ್ಲ ಧ್ವನಿ ಎತ್ತಬೇಕು ಕನ್ನಡಿಗರಿಗೆ. ನಾವು ಒಂದು ಹೋರಾಟಗಾರಾಗಿ ಹೇಳ್ತಾ ಇದ್ದೀನಿ, ಎಲ್ಲ RCB ಅಭಿಮಾನಿಗಳು ಕೂಡಲೇ ಈ ಹಿಂದಿ ಪೇಜನ್ನು ವಾಪಸ್ ತಕ್ಕಂತೇಳಿ ಎಲ್ಲ ಒಂದು ಪತ್ರ ಬರೆಯುವಂಥ ಕೆಲಸ ಇಡೀ ಕರ್ನಾಟಕದಲ್ಲಿ ಆಗಬೇಕು. ಇವತ್ತು ನಮ್ಮ ಕರ್ನಾಟಕ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ನಮಗೆ. ಹಿಂದಿ 135 ಕೋಟಿ ಜನತೆಗೆ 6 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕೇವಲ 7 ಕೋಟಿ ಜನ ಇರೋದ್ರೆ 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಯಾರು ದೊಡ್ಡವರು? ಕನ್ನಡದವರ ದೊಡ್ಡವರು ನಾವು. ಅದ್ರ ಮೇಲೆ ದಬ್ಬಳಿಕೆ ಮಾಡ್ಕೊಂಡು ಬರ್ತಾರಲ್ಲ, ನಾವು ಯಾಕೆ ಸುಮ್ಮನೆ ಕುಂತಿದ್ದೀವಿ? ಎಲ್ಲ ದನಿ ಎತ್ತಂಥ ಕೆಲಸ ನಾವು ಮಾಡ್ಬೇಕು ಎಲ್ಲರೂ ಕನ್ನಡಿಗರು. ನಿರಂತರವಾಗಿ ಇರಬೇಕು ಈ ಹೋರಾಟ. ಈಗ ಸರ್ ಹೇಳ್ದಂಗೆ ಇದು ಕೇವಲ ಇದು ಒಂದು ಡಿಬೇಟ್ ಮಾಡಿ ಸೈಲೆಂಟ್ ಇರೋದಿಲ್ಲ. ನಮ್ಮ ಕಡೆಯಿಂದಲೂ ಕೂಡ ನಿರಂತರವಾಗಿ ಅಭಿಯಾನ ಇರಲೇಬೇಕಾಗುತ್ತೆ. ಯಾಕಂದರೆ ಬೇಸರ ಆಗುತ್ತೆ. ಹಿಂದಿ ನಮಗೆ ಅದು ಅವಶ್ಯಕತೆನೇ ಇಲ್ಲ. ಕನ್ನಡ ಇತ್ತು, ಓಕೆ, ಅದನ್ನು ಸ್ವಾಗತ ಮಾಡೋಣ. ಇಂಗ್ಲೀಷ್ ಮಾಡಿದ್ರೆ ಭಾಳಷ್ಟು ಜನ ಇಂಗ್ಲೀಷ್ಗೆ ಅದನ್ನು ತಿದ್ಕೋತಾರೆ ಅಥವಾ ಅವರಿಗೆ ಅರ್ಥ ಆಗುತ್ತೆ, ಓಕೆ. ಬಟ್ ಮಧ್ಯದಲ್ಲಿ ಇದು ಯಾಕೆ ಅಂತೇಳಿ ಅಂದರೆ ಮ್ಯಾನೇಜ್ಮೆಂಟ್ ಏನು ಕಲಿಬೇಕು ಅಂತ ಹೇಳಿದ್ರಿಂದ ಮ್ಯಾನೇಜ್ಮೆಂಟ್ ಮೊದಲು ಅವರು ಸರಿಯಾಗಿ ಕನ್ನಡವನ್ನು ಬೆಳೆಸೋದನ್ನು ಕಲಿಬೇಕು, ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಗೌರವಿಸೋದನ್ನು ಅವರು ಕಲಿಬೇಕಾಗುತ್ತೆ. ಏನು ಹೇಳ್ತೀರಿ ಮ್ಯಾನೇಜ್ಮೆಂಟ್ಗೆ? ಸರ್, ಮ್ಯಾನೇಜ್ಮೆಂಟಿಗೂ ಮತ್ತು BCCIಗೂ ನಾವು ನೇರವಾಗಿ ಕನ್ನಡಿಗರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಏನದು ಹಿಂದಿ ಪೇಜ್ನ ಇದೆ ತೆಗೆದುಬಿಟ್ಟು ಕನ್ನಡದಲ್ಲಿ ಹಾಕುವಂಥ ಕೆಲಸ ಮಾಡಬೇಕು. ಇಲ್ಲೂ ಅಂದರೆ ಉಗ್ರವಾದ ಹೋರಾಟಗಳು ಮಾಡಬೇಕಾಗುತ್ತೆ. ಇನ್ಮೇಲೆ ಏನು ಹಂತವಾಗಿ ನಮ್ಮ ಪತ್ರಿಕೆ ಬರೆಯೋದಿರ್ಬೋದು, ಮತ್ತು ಮನವಿ ಪತ್ರ ಇರ್ಬೋದು, ಮತ್ತು ಉಗ್ರವಾದ ಏನು ಸ್ಟೇಡಿಯಂ ಒಳಗಡೆ ನುಗ್ಗುವಂಥ ಕೆಲಸ ಕೂಡ ಆಗುತ್ತೆ. ಯಾಕಂದರೆ ಅಭಿಮಾನಿಗಳು ಕನ್ನಡಿಗರು ತಾಳ್ಮೆಯನ್ನು ಕೆಣಕುವಂಥ ಕೆಲಸನ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಕೂಡ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ಏನಿದೆ ಇದು ಪೇಜ್ನ ತೆಗೆದುಬಿಟ್ಟು ಹಿಂದಿಯಲ್ಲಿ ಕನ್ನಡವನ್ನು ಹಾಕುವಂಥ ಕೆಲಸ ಮಾಡ್ಬೇಕಂತ ಹೇಳ್ತೀವಿ. ಏನು ಮಾಡಬೇಕು RCB? ಬೇರೆಯವ್ರಿಗಿರುವಂತಹ ಭಾಷಾಭಿಮಾನ ನಮಗೆ ಖಂಡಿತವಾಗ್ಲೂ ಮೊದಲು ಶುರುವಾಗಬೇಕು. ನಾನು ಹೇಳುವಂಥದ್ದು ಭಾಷಾಭಿಮಾನ ಅಂತ ಬಂದಾಗ ನಾನು ಕೆಲವು ಭಾಷೆ ಅಂದರೆ ಎಸ್ಪೆಷಲಿ ತಮಿಳ್ ಬಗ್ಗೆ ತೊಗೊಂಡ್ರೆ ಅವ್ರಿಗಿರುವಂಥ ಭಾಷಾಭಿಮಾನದಲ್ಲಿ ಕಾಲಭಾಗ ನಾವು ಮೊದಲು ಶುರು ಮಾಡ್ಕೊಳ್ಳೋಣ. ಕನ್ನಡಿಗರಾಗಿ ನಾನು ಹೇಳ್ತೀನಿ, ಕನ್ನಡನ ಬೆಳೆಸಿ ಅಂತ ದಯವಿಟ್ಟು ಯಾರು ಹೇಳಬೇಡಿ. ಅಷ್ಟು ಅದ್ಭುತವಾದ ಅಮೋಘವಾದ ಭಾಷೆ, ಈಗಾಗಲೇ ಬಹು ಉತ್ತುಂಗದಲ್ಲಿರುವಂಥ ಭಾಷೆ ನಮ್ಮ ಕನ್ನಡ. ಕನ್ನಡ ನಾಡನ್ನು
ಕನ್ನಡದ ಸಂಸ್ಕೃತಿಯನ್ನು ಗೌರವಿಸಿ ಹೆಚ್ಚಾಗಿ ಕನ್ನಡವನ್ನು ಬಳಸಿ ನಿಜವಾದ ಕನ್ನಡಿಗರಾಗಿ ಎಲ್ಲೆಲ್ಲಿ ಕನ್ನಡಿಗರಿಗೆ ಕನ್ನಡ ತನಕ ಅನ್ಯಾಯ ಆಗ್ತಾ ಇದೆ ಅಲ್ಲೆಲ್ಲವೂ ಧ್ವನಿ ಎತ್ತಣ. ಆ ಧ್ವನಿ ಮತ್ತು ಹೋರಾಟ ನಿರಂತರವಾಗಿರಲಿ. ನಿರಂತರವಾಗಿದ್ದು ಅದು ಸಫಲವಾಗಿ ನಮಗೆ ಉಪಯೋಗ ಆಗೋ ರೀತಿಯಾದಂಥ ಕೆಲಸಗಳಾಗಬೇಕು. ನಮ್ಮ ಪ್ರಚಾರಕ್ಕೆ ನಾವು ಹೋರಾಟಗಾರರು, ನಮ್ದೊಂದು ಸೇನೆ, ನಮ್ದೊಂದು ತಂಡ ಅಂತ ಪ್ರಚಾರ ತಗೊಳ್ಳೋದು ಅಂತಲ್ಲ, ಮತ್ತು ನಾವು ಓಲಾಟಗಾರರು ಅಂತ ಕರಿತೀವಿ, ಸುಮ್ಮನೆ ಆ ಟೈಮಿಗೆ ಬಂದ್ಬಿಟ್ಟು ಹೋಗೋರು ಅಂತ ಕರಿತೀವಿ. ಅಂಥವರು ಆಗದೆ ಈ ಕ್ಷಣದಲ್ಲಿ ಹಿಂದಿ ಪೇಜ್ ತೆಗಿಲಿ, ಕನ್ನಡ ಆಗಲಿ, ಅದರ ಹೊರತು RCB ಮ್ಯಾನೇಜ್ಮೆಂಟ್ ನಮ್ಮ ಅಭಿಮಾನವನ್ನು ದುರುಪಯೋಗ ಪಡಿಸ್ಕೊಳ್ಳದೆ ನಿಮ್ಮ ಬಿಸ್ನೆಸ್ ಖಂಡಿತ ಇಂಪ್ರೂವ್ ಆಗುತ್ತೆ. ಯಾಕಂದರೆ ನಮ್ಮ ಅಭಿಮಾನಿಗಳು ಬಿಟ್ಕೊಡಲ್ಲ ನಿಮ್ಮನ್ನು. RCB ಮ್ಯಾನೇಜ್ಮೆಂಟ್ ಪಾಠ ಕಲಿಲೇಬೇಕು. BCCI ಏನೇ ಒತ್ತಡ ಇರಬಹುದು ನಿಮಗೆ ಇದ್ದರೂ, ಇಲ್ಲ ಸರ್ ನಮ್ಮ ಈ ಥರ ನಾಡಿ ಮಿಡಿತ ಈ ಅಭಿಮಾನಿಗಳು ಈ ಥರ ಇದೆ, ಇದಾಗಲ್ಲ ಅನ್ನುವಂಥ ನೇರವಾದ ತಿರಸ್ಕಾರ ನೀವು ಮಾಡಿ ಮ್ಯಾನೇಜ್ಮೆಂಟ್ ಅವರು. ಆಗ ನೀವು ಮೆಚ್ಕೊಳ್ತೀವಿ, ನಾವು ನಿಮ್ಮನ್ನು ಹೆಚ್ಚಾಗಿ ಮೆಚ್ಕೊಂಡು. ತಮಿಳ್ನಾಡಲ್ಲ ಸರ್, ತಮಿಳ್ನಾಡು ಇದಾರೆ ಅಂತ ಅನ್ಸುತ್ತೆ. ಎಲ್ಲ ಮ್ಯಾನೇಜ್ಮೆಂಟ್ ಇರೋದು ಏನಾರು ಮಾಡಿ ಬಾಯ್ ಬಡ್ಕೊಳ್ಳಿ, ನಮ್ಮನ್ನು ಬಿಟ್ಕೊಡಲ್ಲ, ನಮ್ಮ ಬಿಸ್ನೆಸ್ ಪಾಡಾಗತ್ತೆ ಅಂತ. ಅದನ್ನ ಬಿಟ್ಟು ಹೊರತುಪಡಿಸಿ ನೀವು ನೇರವಾಗಿ ಅವ್ರನ್ನ ತಿರಸ್ಕಾರ ಮಾಡಿ, ನಮ್ಗೆ ಇದಾಗ್ತಾ ಇಲ್ಲ ಸರ್, ಜನ ಒಪ್ತಾ ಇಲ್ಲ ಅಂತ, ಆಗ ಅವರು ಸುಮ್ಮನೆ ಆಗ್ಲೇಬೇಕಲ್ಲ. ಆಗ್ಲಿಲ್ಲ ಅಂದ್ರೆ ಬಿಸ್ನೆಸ್ಸೇ ಆಗಲ್ವಲ್ಲ. ಆ ಥರ ಆದಾಗ ಖಂಡಿತ ಒಂದು ಬದಲಾವಣೆ ತರಕ್ಕೆ ಸಾಧ್ಯ ಇದೆ ಅಂತ ನಾನು ಅನ್ಕೊಳ್ತೀನಿ. ಜೋಸೆಫ್ ಸರ್, ಈ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಹೇಳಿ, ಯಾವ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಅನ್ಯಾಯ ಆಗ್ತಿದೆ ಅಂತ? ಅಲ್ಲ, ನನಗೆ ರೀಡ್ ಮಾಡ್ತಿರೋ ನಾನು ಒಂದು ಹೇಳ್ತೀನಲ್ಲ, ಯಾವುದೇ ಪೇಜ್ ಇರಲಿ, ನಮ್ಮ ಕನ್ನಡ ಇಂಪಾರ್ಟೆಂಟ್, ನಮಗೆ ನಮ್ಮ ಕರ್ನಾಟಕ ಹುಡುಗರು ಇಂಪಾರ್ಟೆಂಟ್. ಎರಡು ಆ ಆಸ್ಪೆಕ್ಟ್ ನಾವು ಫಸ್ಟು ಇಟ್ಕೊಳ್ಳೋಣ. ಅವರು ಯಾವ ಪೇಜು ಗ್ರೀಕ್ ಆದರೂ ಮಾಡ್ಕೊಳ್ಳಿ, ಲ್ಯಾಟಿನ್ ಆದರೂ ಮಾಡ್ಕೊಳ್ಳಿ, ಏನು ಮಾಡ್ಕೊಂಡು ನಮ್ಮ ಅದು ಪ್ರಶ್ನೆ. ಯಾಕಂದರೆ ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ರಿಗೂ ರೈಟ್ ಇದೆ. ರೈಟ್ ಟು ಲ್ಯಾಂಗ್ವೇಜ್, ರೈಟ್ ಟು ಲೈಫ್ ಎಲ್ಲ ಬರುತ್ತೆ. ಸೊ ಆ್ಯಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಅದು ಬಂದೇ ಬರುತ್ತೆ. ಬಟ್ ನಾವು ಹೇಳೋದು ಈಗ RCB ಇವ್ರಿಗೆ, ನಮ್ಮ ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ಗೆ ನಿಮ್ಗೆ ಅರ್ಥ ಆಗ್ತಿದೆ ಸೆಂಟಿಮೆಂಟ್ಸ್ ಆಫ್ ಕರ್ನಾಟಕ ಜನಕ್ಕೆ ನೋವಾಗಿದೆ. ನೀವು ಬೇಕಂತೆ ಕೆಣಕಿರೋದು, ಇದನ್ನು ಸುಮ್ಮನೆ ಮಾಡಿಲ್ಲ ಅವರು, ಕೆಣಕಿರೋದೇ ಇದು ಬೇರೆ ಕಡೆಯಿಂದ ಒಂದು ಮಾತುಕತೆ ಆಗಿ ಬಂದಿದೆ. ಸೊ ಇವರು ಈಗಲೂ ಆದರೂ ಬಂದು ಒಂದು ಮ್ಯಾನೇಜ್ಮೆಂಟ್ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಅವ್ರ ಮ್ಯಾನೇಜ್ಮೆಂಟಿಂದ ಆಚೆ ಬಂದ್ಬಿಟ್ಟು ಪ್ರೊಫೆಷ್ನಲ್ ಆಗಿ ಹೌದು ಹಿಂಗೆ ಆಗಿದೆ, ನಾವು ಮುಂದಕ್ಕೆ ಇದು ಪ್ರಯತ್ನ ಮಾಡಿ ಇದು ಮಾಡ್ತೀವಿ ಅಂದ್ಬಿಟ್ಟು ಅದು ಬರಬೇಕು. ಅದು ಇಷ್ಟು ದಿನ, ಯಾಕಂದರೆ ಇದು 3 ದಿವಸದಿಂದ ನಡೀತಿದೆ ಇದು. ಇಷ್ಟು ತನಕ ಒಂದು ಸ್ಟೇಟ್ಮೆಂಟ್ ಇಲ್ಲ ಅಂದರೆ ಒಂಥರ ನಮಗೂ ಬೇಜಾರಾಗತ್ತೆ. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ ಸಂಸ್ಥೆ ಇದ್ರೂ ಅವರಿಂದ ಜನಕ್ಕೆ ನೊಂದಾಗಿದ್ದಾರೆ, ಆವಾಗ ಅವ್ರು ಹೇಳ್ಬೇಕು, ಹೌದು ಈ ಥರ ಸೆಂಟಿಮೆಂಟ್ಸ್ ಹರ್ಟ್ ಆಗಿದೆ, ನಾವು ರೀಕನ್ಸಿಡರ್ ಮಾಡ್ತೀವಿ, ಇಲ್ಲ ನಮಗೆ ಈ ಥರ ಒತ್ತಡ ಇದೆ ಮಾಡಲೇಬೇಕಾಯಿತು ಅಂತ ಹೇಳಿದ್ರೆ, ಇಲ್ವಾ ನಾವು ಬಿಸ್ನೆಸ್ಗೋಸ್ಕರ ಇದು ಮಾಡ್ತಾಯಿದ್ದೀವಿ, ಯಾಕಂದರೆ ನಮ್ಮ ವಿರಾಟ್ ಕೊಹ್ಲಿ ಒಬ್ಬ ಪ್ಲೇಯರ್ ಇದ್ದಾನೆ, ಅವನ ಬಗ್ಗೆ ಹಿಂದಿ ಜನ ಓದಲೇಬೇಕು, ಅದಕ್ಕೂ ಮಾಡ್ತಿದ್ವಿ, ಕೊಡಲೇ ಒಂದು ಪ್ರೆಸ್ ಸ್ಟೇಟ್ಮೆಂಟು. ಸೊ ಜನಕ್ಕೂ ಅರ್ಥ ಆಗಲಿ, ಕ್ಲಾರಿಟಿ ಬೇಕು. ನೀವು ಇದು ಬೆಂಕಿ ಹಚ್ಕೊಂಡು ಹೋಗ್ತಾನೆ ಇದೆ, ನಾನು ನೋಡ್ತಾ ಕೂತಿದ್ದೀನಿ. ಇದು ಮಾಡ್ತಾರಲ್ಲ ರೋಮ್ ಒಳಗೆ ಫಿಡಲ್ ಮಾಡ್ತಾರೆ, ಬೆಂಕಿ ಹತ್ಕೊಂಡಿದ್ದು ಆ ಥರ ಅವರು ಫಿಡಲ್ ಮಾಡ್ಕೊಂಡು ಕೂತವ್ರೆ, ಬೆಂಕಿಗೆ ಕೆರೋಸಿನ್ನು ಪೆಟ್ರೋಲ್ ಹಾಕ್ತಾನೆ ಇದ್ದಾರೆ. ಸೊ ಅದನ್ನು ಹೇಳೋದು, ಅವ್ರು ಈಗ ಪ್ರೊಫೆಷ್ನಲ್ ಆಗಿ ಬಂದು ಹೌದು ಈ ಥರ ನೋವಾಗಿದೆ ಜನಕ್ಕೆ, ಇದು ಚರ್ಚೆ ಆಗ್ತಿದೆ ಎಲ್ಲ ಕಡೆನೂ, ಆಯಿತು ನಾವು ಒಂದು ಸ್ಟೇಟ್ಮೆಂಟ್ ಕೊಡೋಣ ಅಂದ್ಬಿಟ್ಟು RCBಯಿಂದ ಬರಬೇಕು. ಅದು ಯಾಕೆ ಬರ್ತಿಲ್ಲ ಅನ್ನೋದು ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ 3 ದಿವಸ ಆಗಿದೆ, 48 hours ಎಲ್ಲ, ಇದು ಆಲ್ಮೋಸ್ಟ್ 60 hours ಕ್ರಾಸ್ ಆಗಿದೆ. ಎಲ್ಲ ಒಂದು ಕಡೆ ಬರಬೇಕು, ಈ ಥರ ಆಗಿದೆ ಅಂದ್ಬಿಟ್ಟು. ಅಥವಾ ಬರಲಿ, ಧೈರ್ಯವಾಗಿ ಹೇಳಿ ನಾವು ಮಾಡೇ ಮಾಡ್ತೀವಿ ಅಂದ್ಬಿಟ್ಟು, ನೀವೇನಾದ್ರು ಅಂದ್ಕೊಳ್ಳಿ ನಾವು ಮಾಡೇ ಮಾಡ್ತೀವಿ, ಅವಾಗ ನಾವೆಲ್ಲ ಸೇರ್ತೀವಿ, ಮಾಡೋಣ, ನಾವು ಮಾಡುವ. ಸೊ ಇದು ನಾವು ಆ್ಯಟಿಟ್ಯೂಡ್ ಸರಿಯಾಗಿ ಹೋಗಲ್ಲ. ಯು ಮೇಕ್ ಮನಿ, ಯಾರು ನಿಮ್ಮ ದುಡ್ಡು ಬಗ್ಗೆ ಯಾರು ಮಾತಾಡ್ತಾರೆ, ದುಡ್ಡು ಮಾಡಿ, ಬಟ್ ನಮ್ಮ ಜನಕ್ಕೆ ನೋವು ಮಾಡಬೇಡಿ. ಈಗ ಸೆಂಟಿಮೆಂಟ್ಸ್ನ ಹರ್ಟ್ ಆಗಿದೆ, ಧೈರ್ಯವಾಗಿ ಬನ್ನಿ, ಹೌದು ತಪ್ಪಾಗಿದೆ, ಅಥವಾ ನೀವು ಹೇಳಿ ನಾವು ಮಾಡೇ ಮಾಡ್ತೀವಿ ಅಂತ ಧೈರ್ಯವಾಗಿ ಹೇಳಿ, 2 ಮಾತು ಕೊಡಲಿ. ಸೊ ಇದೇನಾಗ್ತಿದೆ ಅಂದರೆ, ನಾನು ಹೇಳ್ತಾ ಇರೋದು, ಇದು ಇಟ್ ಈಸ್ ಬೀನ್ ಕ್ರಿಯೇಟೆಡ್. ಇಷ್ಟು ವರ್ಷ ಇರಲಿಲ್ವಲ್ಲ, ಈಗ ಯಾಕೆ ಬಂತು? ಯಾಕಂದರೆ ನಾವು ನೋಡ್ತಾನೇ ಇದ್ದೀವಿ, ಹಿಂದಿ ಹೇಗೆ ಎಲ್ಲ ಕಡೆನೂ ಜಾಸ್ತಿ ಆಗ್ತಿದೆ. ಒಂದು ಬ್ಯಾಂಕ್ಗಳಿಗೆ ಆಗುತ್ತೆ, ಮಂಡ್ಯದೊಳಗೆ ಗಲಾಟೆ ಆಗುತ್ತೆ, ಅವ್ರು ಹೋಗ್ತಾರೆ, ಅವನು ಮ್ಯಾನೇಜರ್ ಹೇಳ್ತಾನೆ, ನೀನು ಹಿಂದಿ ಕಲ್ತ್ಕೊಂಬ, ಆಮೇಲೆ ಬರ್ಕೊಡ್ತೀನಿ ಅಂದ್ಬಿಟ್ಟು. ನಾವು ನೋಡಿದ್ದೀವಿ, ಆವಾಗಲೇ ನಮಗೆಲ್ಲ ಉರಿತು, ಇವನು ಯಾವನ ಎಲ್ಲಿಂದ ಬಂದ್ಬಿಟ್ಟು ನಮಗೆ ಫಸ್ಟ್ ಪಾಠ ಕಲಿಸ್ಕೊಡ್ತಾನಲ್ಲ, ಅವ್ನು ಕನ್ನಡ ಕಲ್ತ್ಕೊಂಡ್ಬಿಟ್ಟು ಬರಬೇಕಾಯ್ತು. ಹೌದು. ಅಥವಾ ಅವನಿಗೆ ನೌಕರಿ ಕೊಟ್ಟಾಗ ನಿಂಗೆ ಕನ್ನಡ ಬರುತ್ತಪ್ಪ ಬಾ ಅಂತ ಹೇಳ್ತಾರೆ. ಈಗ IFS ಇರಲಿ, ಬೇರೆ ಬೇರೆ IPS ಆಫೀಸರ್ಸ್ ಎಲ್ಲ ಬರ್ತಾರಲ್ಲ, ಅವರು ಪ್ರೊಬೇಷನಾಗಿದ್ದಾಗ ಕನ್ನಡ ಕಲೀಲೇಬೇಕು, ಯಾಕಂದ್ರೆ ಅವ್ರು ಪೊಸಿಷನೊಳಗಿದ್ದಾರೆ.
ಯಾಕಂದರೆ ಜನ ಜೊತೆ ಪ್ರತಿನಿಧಿ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಇರಬೇಕು. ಎಲ್ಲರೂ ಬರ್ತಾರೆ, ರೈತರು ಬರ್ತಾರೆ, ಎಲ್ಲರೂ ಬರ್ತಾರೆ, ಎಲ್ಲರೂ ಕಳೀತಾರೆ. ಇವ್ರು ಯಾಕೆ ಕಲ್ತ್ಬಿಟ್ಟು ಬರಬಾರ್ದು? ಆಮೇಲೆ ಬಂದು ನಮ್ಮ ಜನ ಕೇಳೋದು, ನೀನು ಫಸ್ಟ್ ಹಿಂದಿ ಕಲ್ತ್ಬಿಡ್ಬಾ ಆಮೇಲೆ ಬರ್ಕೊಡ್ತೀನಿ ಅಂದರೆ ನಮ್ಮ ರೈತರಿಗೆ ನೋವು ಬೇಕಾ? ಸೊ ಇದೆಲ್ಲ ಒಂದು ಕಡೆ ನೋಡಿದ್ರೆ ದಿಸ್ ಇಸ್ ಸಮ್ ಕೈಂಡ್ ಆಫ್ ಪ್ರೆಷರ್. ಆಮೇಲೆ ಕ್ರಿಕೆಟ್ ಹೆಂಗಂದರೆ OPM ಅನ್ನಲ್ಲ, ಗಾಂಜಾ ಥರ ಇದು ಒಂಥರ ಹವಾ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇದು ಮಾಡೋಕ್ಕೆ ಇವರು ಯೂಸ್ ಮಾಡ್ಕೋತವ್ರೆ. ಅದು ಮಾಡಿದರೆ ನಾವು ಸುಮ್ಮನೆ ಕೂರಬಾರ್ದು. ನಾನು ಎಲ್ರಿಗೂ ಇವ್ರಿಗೆಲ್ಲ ಕೇಳ್ಕೊಳ್ಳೋದು, ಸರ್ ಇದನ್ನು ಇವತ್ತಕ್ಕೆ ಮಾತ್ರ ಇಲ್ಲ, ನಾವು ಪ್ರತಿದಿನ ಮಾತಾಡಬೇಕು, ಪ್ರತಿ ಜನನೂ ಮಾತಾಡ್ಕೊಂಡು ನಾವು ಹೇಳಬೇಕು. ನಾವ್ಯಾಕೆ ಕೂತಿದ್ದೀವಿ, ಎಲ್ಲ ಕಡೆ ಕನ್ನಡ ಇರಲಿ. ಈಗ ತಮಿಳ್ನಾಡಿಗೆ ಆಗತ್ತಲ್ಲ, ಹಂಗಾದಾಗ ನಾವ್ಯಾಕೆ ಕರ್ನಾಟಕದಲ್ಲಿ ಮಾಡಬಾರ್ದು? ಸೊ ಎಲ್ಲ ಒಂದು ಕಡೆ ನಾವು ಹೇಳೋದು, ನಾನು ಯಾವತ್ತೂ ಹೇಳ್ತೀನಿ ಸರ್, ಯಾಕಂದ್ರೆ ನಾನು ಹೋರಾಟ ಮಾಡೋದು ವನ್ಯಜೀವಿಗೆ, ಕರೆಕ್ಟ್, ಪರಿಸರಕ್ಕೆ. ಅಲ್ಲೂ ಜನ ಬರಲ್ಲ, ಸಾಯ್ತಾ ಇದ್ದೀವಿ, ಅರಪ್ಪ ಎಲ್ಲ ಹೊಟ್ಟೋಗ್ತೀವಿ, ಟೈಮ್ ಆಗ್ತಿದೆ ಅಂದ್ರೆ ಅದಕ್ಕೂ ಬರಲ್ಲ ಜನ. ಈ ಭಾಷೆಗಾದ್ರೂ ಬರಲಿ ಒಟ್ಟಿಗೆ ನೋಡೋಣ ಜನನ. ಕರೆದು ಸುಸ್ತಾಗ್ಬಿಡ್ತೀವಿ. ಇಲ್ಲಿ ಕೇವಲ ಒಂದು 800 ಮರ ಕಡಿತಾರೆ ಅಂದರೆ 8,000 ಜನ ಸೇರ್ತಾರೆ. ಪಶ್ಚಿಮ ಘಟ್ಟದೊಳಗೆ 27 ಲಕ್ಷ ಮರ ಕಡಿತಿದ್ದಾರೆ ಅಂದರೆ 40 ಜನ ಬರ್ತಾರೆ. ಈ ಥರ ನಾವು ಜನ. ಸೊ ಎಲ್ಲಿ ನಾವು ಇದು ಕೊಡಬೇಕು, ಜನಕ್ಕೆ ಬೆಂಬಲ ಕೊಡಬೇಕು, ಜನ ಬರೋದಿಲ್ಲ, ಜನ ಎಚ್ಚೆತ್ಕೊಳ್ಬೇಕು. ಎಲ್ಲ ನಾವು ನಮ್ಮ ತಪ್ಪು, ನಾವು ಸರಿ ಇದ್ರೆ ವಿಶ್ವದಲ್ಲಿ ನಮ್ಮ ಮಿನಿಸ್ಟ್ರುಗಳಿರಲಿ, MLAಗಳು ಯಾರೇ ಇರಲಿ, ಅವ್ರು ನಮ್ಮಿಂದ ತಾನೇ ಓಟ್ ಹಾಕಿರೋದು, ಅವ್ರು ನಮ್ಮ ಕೆಲಸ ಮಾಡ್ಬೇಕು ತಾನೆ. ಮೊದಲನಾಗಿ ಅವ್ರು ಮಾಡಬೇಕು, ನಾವು ಹೇಳ್ದಂಗೆ ಅವ್ರು ಮಾಡಬೇಕು. ನಾವು ಕೇಳ್ತಾ ಇಲ್ವಲ್ಲ, ಧಕ್ಕೆ ಬಂದು ಮೊದಲು ಧ್ವನಿ ಎತ್ತಂತ ಕೆಲಸ ರಾಜಕಾರಣದವ್ರು ಮಾಡಬೇಕು. ಹೌದು. ಅದೇ ಈಗ ಇಡೀ ವಿಶ್ವದಲ್ಲಿ IPL ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ ಅಂತಂದ್ರೆ ಅದು RCB ಅಭಿಮಾನಿಗಳಿಂದ. ಹೌದು. ಇವತ್ತು ಏನೇ ಕೇಳಿದ್ರು ಕೂಡ ಯಾವೊಬ್ಬ ಆಟಗಾರ ಯಾವ ಟೀಮಲ್ಲಿ ಆಡ್ತೀರಿ ಅಂತ ಹೇಳಿದ್ರೆ ಮೊದಲ ಹೆಸರು ಹೇಳಿದ್ರೆ RCB ಅಂತೇಳಿ. ಸೋತಿದ್ರು ಕೂಡ RCB ಅಂದರೆ ನಮ್ಮ ಭಾವನೆ ಅಥವಾ ನಮ್ಮ ಪ್ರೀತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ಗೊತ್ತು. ಆದರೆ ನಮಗೆ ನೋವಾಗೋ ಥರ ಮಾಡಬಾರ್ದು ಅನ್ನೋಂಥ ಉದ್ದೇಶ. ಒಂದು ಏನು ನಿಮ್ಮ ಹೋರಾಟ ಹೇಗಿರುತ್ತೆ ಅಂತೇಳಿ, ಕೂಡಲೇ 7 ಕೋಟಿ ಜನಕ್ಕೆ ಕ್ಷಮೆ ಕೇಳೋಂಥ ಕೆಲಸ RCB ಆಗಬೇಕು. ಕೂಡಲೇ ತೆಗೆದು ಅವ್ರು ಕ್ಷಮೆ ಕೇಳಬೇಕು, ತಪ್ಪಾಯಿತು ನಮ್ದು ಅಂತೇಳಿ. ಆ ಥರ ಒಪ್ಪಲಿಲ್ಲ ಅಂದರೆ ಇಡೀ ಏನು ಕನ್ನಡ ಪರ ಸಂಘಟನೆಗಳಿದೆ ಇವತ್ತು, ಬರೀ ಟ್ವಿಟರ್ ಹಾಕ್ಕೊಂಡು ಸ್ಟೇಟ್ಮೆಂಟ್ ಕೊಡೋದಲ್ಲ, ಎಲ್ಲ ಒಗ್ಗೂಡಿ ಹೋರಾಟಕ್ಕೆ ಒಂದು ದನಿ ಕರೆ ಅಂತ, ಕಾವೇರಿ ವಿಚಾರಕ್ಕೆ ಒಂದು ದನಿ ಹಂಗೆ ಕೊಡ್ತೀರ ಅದೇ ಥರ ಇದಕ್ಕೆ ದನಿ ಎತ್ತಬೇಕು. ಎಲ್ಲ ಹೋರಾಟಗಾರರು ಕೈ ಜೋಡಿಸ್ಬೇಕು. ಎಲ್ಲ ಕೆಲಸ ಎಲ್ಲ ಕನ್ನಡಿಗ ರಾಜ್ಯಾಧ್ಯಕ್ಷ ಎಷ್ಟು ಜನ ಇದ್ದೀರಾ ಎಲ್ಲ ಒಗ್ಗಟ್ಟೆ ಈ ಹೋರಾಟಕ್ಕೆ ದನಿಗೂಡಿಸ್ಬೇಕಂತೇಳಿ ನನ್ನ ಮನವಿ. ಪೇಜ್ ಡಿಲೀಟ್ ಮಾಡೋದು ಬೇಡ. ಹೌದು. ಅಂದರೆ ಏನು RCB ಈ ಬಾರಿ ಗೆಲ್ಲತ್ತ ಹೇಗೆ? ಈ 17 ಸೀಸನ್ ಆಯಿತು ಸರ್, ಗೆಲ್ಲುತ್ತಾ ಬಿಡುತ್ತೋ RCB ಮೇಲೆ ಅಷ್ಟು ಈಗ ಯಂಗ್ಸ್ರು ಹೊಡ್ಕೊಂಬಂದ್ರು ಕಪ್ಪು, ಗಂಡಸ್ರ ಹತ್ರ ಧೈರ್ಯ ಇಲ್ಲ ಅಲ್ಲ, ಕನ್ನಡಿಗರು ಇಲ್ಲ ಅಲ್ಲ. ಅಲ್ಲಿ ಒಂದು ಕನ್ನಡ ಹೆಣ್ಮಳು ಹೋಗಿ ಹೊಡ್ಕೊಂಬಂದ್ಲು, ಅದು ನಮ್ಮ ಗುಲ್ಬರ್ಗ ಜಿಲ್ಲೆ ಹುಡುಗಿ. ಉತ್ತರ ಕರ್ನಾಟಕ. ಗಂಡಸರು ತಗೊಳ್ರಿ ನೀವು, ರಣ ಎಡಿಗಳು ತೊಗೊಂಡ್ಬಿಟ್ಟು ನೀವು ಬಿಸ್ನೆಸ್ ಸಾರ್ ಹೇಳಿದಂಗೆ 100 ಕೋಟಿ ಬಂಡವಾಳ ಹಾಕ್ಬಿಟ್ಟು 500 ಕೋಟಿ ಸಂಪಾದನೆ ಮಾಡ್ಕೊಂಡು ಅದಲ್ಲ. ಬನ್ನಿ ಸರ್, ನಾವು ನೀವೆಲ್ಲ ಸೇರ್ಕೊಂಡು ಹೋಗ್ಬೇಡ ಸರ್, ಬನ್ನಿ ಸರ್ RCBಗೆ ಯಾವಾಗ ಗೆದ್ಕೊಂಡ್ಬರೋಣ ಅಂತ. ಈಗ ಹಂಗೆ ಮಾಡಿದೆ ಅಭಿಮಾನಿಗಳು. ಸರ್, ಈಗ ಅಭಿಮಾನಿಗಳ ಸಂಘ ಒಂದು ಮೊನ್ನೆ ಆಕ್ಷನ್ ಆದಮೇಲೆ ಒಂದು ಮಂಡ್ಯ ಅನ್ಸುತ್ತೆ, ಮಂಡ್ಯದಲ್ಲಿ ಒಬ್ಬ ಅಭಿಮಾನಿ ಸಂಘದವರು ಎಲ್ಲ ಅವರೇ ಅರೇಂಜ್ ಮಾಡಿ ಒಂದು 500 ಕೋಟಿ ಮಾಡಿ ನಾವೇ ಫ್ರಾಂಚೈಸಿನ ಖರೀದಿ ಮಾಡ್ತೀವಿ ಅಂತೇಳಿ, ಎಷ್ಟು ಬೇಕಾದ್ರಾಗಲಿ ನಾವೇ ಖರೀದಿ. ಕನ್ನಡಿಗರು ಮೊನ್ನೆ ಮಾಕ್ ಆಕ್ಷನ್ ಎಲ್ಲೆಲ್ಲ ಬಂಡವಾಳ ಹಾಕ್ತಾರೆ ಕನ್ನಡಿಗರು ಮಾಡಿದ್ರು. RCB ಮೇಲೆ ಹಾಕ್ರಿ ಬಂಡವಾಳ. ಕನ್ನಡಿಗರು ಎಷ್ಟು ಜನ ಇದ್ದೀರಾ? 106 ಕೋಟಿ ರೂಪಾಯಿ ಎಲ್ಲೆಲ್ಲ ಹಾಕ್ತೀರಾ? ವಾಪಸ್ ವಿಜಯ್ ಮಲ್ಯನ್ ಕರ್ಸ್ಕೊಡ್ರಿ. ಅಲ್ಲ, ಜನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ ನನಗೆ ಹೇಳ್ಬೇಕು, ಯಾಕಂದರೆ ನಾನು ಒಬ್ಬ ಕ್ರಿಕೆಟ್ ರೈಟರು. ನಾನು ಏನೋ ತಪ್ಪಾಗಿದ್ರೆ ಧೈರ್ಯವಾಗಿ ಬರಿತೀನಿ, ಹಿಂಗೆ ಆಗಬಾರ್ದು, ಮಕ್ಕಳಿಗೆ ತೊಂದರೆ ಆಗಬಾರ್ದು, ಕ್ರಿಕೆಟ್ ತೊಂದರೆ ಆದ್ರೂ ಬರಿತೀನಿ. ನನಗೆ ಯಾರು ಸಪೋರ್ಟ್ ಕೊಡ್ತಾರೆ ಹೇಳಿ? ನಾನು ಬರ್ದವರೆಲ್ಲ ನಮ್ಮೆಲ್ಲ ಡಿಫಮೇಷನ್ ಕೇಸ್ ಹಾಕ್ತಾರೆ, ಆಯ್ತು ಹಾಕೊಳ್ಳಿ ಅಂತೀವಿ, ಯಾಕಂದ್ರೆ ನಾವು ನಿಜ ಬರಿತೀವಿ ತಿರ್ಗೊಂಬಿಟ್ಟು. ನಮ್ಗೆ ಯಾರು ಸಾಥ್ ಕೊಡ್ತಾರೆ? ಇದೇ ಥರ ಈಗ ಕ್ರಿಕೆಟ್ಗೆ ಈಗ ಎಲ್ಲ ಸೇರಿದಾರಲ್ಲ, ಎಲ್ಲರೂ ಬರಲಿ, ನಿಂತ್ಕೊಂಡು ಮಾಡ್ಬೇಕಂದ್ರೆ ಮಾಡಬೇಕು, ಧೈರ್ಯವಾಗಿ ಮಾಡ್ಬೋದು. ಖಂಡಿತ ಕೇವಲ ಹೋರಾಟಗಾರರು ದನಿ ಎತ್ತ ಕೆಲಸ ಅಲ್ಲ. 7 ಕೋಟಿ ಜನ ಕನ್ನಡಿಗರು RCB ಅಭಿಮಾನಿಗಳಿದ್ರೆ ಎಲ್ಲರೂ ಬೀದಿ ಇದ್ದಾಗ ಒಬ್ಬ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಗೊತ್ತಾಗುತ್ತೆ, ಅವರಿಗೆ ಅರಿವು ಆಗುತ್ತೆ. ಗೆದ್ದಿಲ್ಲ ಅಂತೂ ಸಪೋರ್ಟ್ ಮಾಡ್ತೀವಲ್ಲ, ಅವ್ರನ್ನ ಹೋಗ್ಲಿಕ್ಕೆ ಹೋಗ್ಬೇಡಿ, ನೀವು ಗೊತ್ತಾಗ್ಬಿಡುತ್ತೆ. ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತಾ ಬಂದಿರೋದ್ರಿಂದಾಗಿ ನಾವೇ ಅನುಭವಿಸುವಂತ ಪರಿಸ್ಥಿತಿ ಈಗ. ನಿಜ. ಏನ್ ಹೇಳ್ತೀರಿ ಕೊನೆಯದಾಗಿ? ಸರ್, ನಾನೇನು ಹೇಳ್ತೀನಿ ಅಂತಂದ್ರೆ, ಇಲ್ಲಿ ಮತ್ತೆ ರಾಜಕೀಯ ಅಂತ ತಗೊಳ್ಳೋದು ಅಂತ ಆದ್ರೂ ಇಲ್ಲಿರುವಂತಹ ಆಡಳಿತ ಪಕ್ಷ ಬೇರೆ ಇದೆ. ಸದನದಲ್ಲೆಲ್ಲ ಸಂಧಿ
ಕನ್ನಡದ ಬಗ್ಗೆ ಪಾಠ ಮಾಡುವಂಥ ನಮ್ಮ ಮುಖ್ಯಮಂತ್ರಿಗಳು ಯಾವ್ದಾದ್ರು ಒಂದು ಕಠಿಣವಾದಂತಹ ಒಂದು ನಿರ್ಧಾರ ತಗೊಳ್ಬೇಕು, ಒಂದು ಏನ್ ಹೇಳ್ತಾರೆ ಇದು ಬೇಡ ಅನ್ನುವಂಥ ಎದೆಗಾರಿಕೆಯನ್ನ RCB ಮ್ಯಾನೇಜ್ಮೆಂಟ್ ಮೇಲಿನವ್ರಿಗೆ ತೋರಿಸುವಂತ ಒಂದು ಕ್ರಮ ಆಗ್ಲಿ ಅನ್ನುವಂಥದ್ದನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿ ತೋರಿಸಿದ್ರೆ ಖಂಡಿತವಾಗ್ಲೂ ಸರ್ಕಾರದ ಮೇಲೂ ಅಭಿಮಾನ ನಮಗೆ ಹೆಚ್ಚಾಗುತ್ತೆ, RCB ಮ್ಯಾನೇಜ್ಮೆಂಟ್ ಮೇಲೂ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಥರದ ಒಂದಷ್ಟು ಕಠಿಣ ನಿರ್ಧಾರಗಳನ್ನ ಎದೆಗಾರಿಕೆಯನ್ನು ತೋರಿಸ್ಬೇಕು. ಮತ್ತು ನಮ್ಮ RCB ಫ್ಯಾನ್ಸ್ ಕೂಡ ಇವ್ರು ಹೇಳ್ದಂಗೆ ನಿಜವಾಗ್ಲೂ ನಿಮಗೆ ಅಭಿಮಾನ ಇದ್ರೆ ಈ ಸಮಯದಲ್ಲಿ ತಾವು ಇದ್ರ ವಿರುದ್ಧ ಧ್ವನಿ ಎತ್ತಿ ಪೇಜ್ ಡಿಲೀಟ್ ಎಲ್ಲ ಇವ್ರು ಮಾಡಿಸ್ತಾರೆ. ಸೊ ಮಿಕ್ಕಂಥ ಕೆಲಸಗಳನ್ನ ನಾವು RCB ಫ್ಯಾನ್ಸ್ ಮಾಡೋಣ, ಅಂದ್ರೆ ಅದರ ಪರಿಣಾಮವನ್ನು ಎದುರಿಸ್ಲಿಕ್ಕೆ ಹೋಗಬೇಡಿ ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇರೋದು. ಸರ್ ಹೇಗಿದೆ ಈ ಬಾರಿ ಆಕ್ಷನ್ ಹೇಗಿತ್ತು ಸರ್ 2025? ಅಲ್ಲ, ಈ ಆಕ್ಷನ್ ನೋಡಿ ಇದೇನಾಗತ್ತಂದರೆ ಈ IPL ಡ್ರಾಮಾ ಆಯಿತಾ. ಇಟ್ ಈಸ್ ಆಲ್ ಅಬೌಟ್ ಮನಿ, ದುಡ್ಡು, ಕ್ರಿಕೆಟ್ ಅಲ್ಲ. ಸೊ ಹೇಗೆ ನಿಮಗೆಲ್ಲ ಗೊತ್ತಾಗಿದೆ ಏನು ಮ್ಯಾಚ್ ಫಿಕ್ಸಿಂಗ್ ಆಗಿ ಏನೇನಾಯಿತು, CSK ಆಯಿತು, ರಾಜಸ್ಥಾನ್ ರಾಯಲ್ಸ್ ಆಯಿತು, RCB ಕೂಡ ಬಂತು ಸರ್ ಮೊನ್ನೆ, ಹಂಗೆ ಇತ್ತು ಎಲ್ಲ ಇದ್ದಾರೆ ಹೇಳೋದು. ಕೊನೆಗೆ ಏನಾಯಿತು? ಸೊ ಏನು ಅರ್ಥ ಆಗಬೇಕಂದ್ರೆ CSK 2 ವರ್ಷ ಬ್ಯಾನ್ ಆಯಿತು, ತಿರ್ಗಾ ವಾಪಸ್ ಬಂದರು. ರಾಜಸ್ಥಾನ್ ರಾಯಲ್ಸ್ ಬ್ಯಾನ್ ಆದರು, ತಿರ್ಗಾ ವಾಪಸ್ ಬಂದರು. ಸೊ ಹಾಗಂದರೆ ನೀವು ಮಾಡಿದ ತಪ್ಪು ನಿಂಗೆ ಒಂದು ಸಣ್ಣ ಪುಟ್ಟ ಶಿಕ್ಷೆ ಇದು ಕೊಟ್ಬಿಟ್ಟು ನೀವು ರಾಜ ತಿರ್ಗಾ ಬಂದು ದುಡ್ಡು ಮಾಡ್ಕೊಳ್ಳೋ ಥರ. ಸೊ ಅರ್ಥ ಮಾಡ್ಕೊಳ್ಳೋದು ಏನಂದರೆ ಇದೆಲ್ಲ ಒಂದು ಡ್ರಾಮಾ ನಡೀತಿದೆ. ಬ್ಯಾನ್ ಆಗಬೇಕು ನೋಡಿದ್ರೆ ಅಲ್ಲ, ಇದು ಇಷ್ಟು ಬೆಳೆದ್ಬಿಟ್ಟಿದೆ. ಯಾಕಂದ್ರೆ ನಾವು ಹೇಳ್ಬೋದು ಯಾವ ಮ್ಯಾಚ್ ಫಿಕ್ಸ್ ಆಗುತ್ತೆ ಅದು ಹೇಳ್ಬೋದು ನಾವು ಧೈರ್ಯವಾಗಿ. ಅದು ಆಗ್ತಾ ಇರೋದೇ ಡ್ರಾಮಾಗಳು. ಹೌದು. ಸೊ ನಾನು ಸರ್ ಈಗ ನೀವು ದುಡ್ಡು ಹಾಕ್ತೀರಾ, ಅಲ್ಲ ಎಂತೆಂಥ ಕ್ರೀಡೆಗಳಿದೆ ಗೊತ್ತಾ, ಕುಸ್ತಿಗಳಿದೆ, ಕಬಡ್ಡಿಗಳಿದೆ, ನಮ್ಮ ಕರ್ನಾಟಕ ಪಂದ್ಯಾವಳಿಗಳು ಸಾಕಷ್ಟಿದೆ. ಅಂಥವು ನೋಡಲ್ಲ. IPL ಮೇಲೆ ಜನ ಏನೋ ಹುಚ್ಚೆದ್ದು ಕುಣಿತಾರೆ. ಯಾರು ತಪ್ಪದು? ಜನದ ತಪ್ಪು. ಈಗ ನೋಡಿ ಕೋರಮಂಗಲಲ್ಲಿ 5, 6, 7ಕ್ಕೆ ಮ್ಯಾಚ್ ಇದಿದೆ, ಕುಸ್ತಿ ಪಂದ್ಯಾವಳಿ ಇದೆ. ಅಂಥದಕ್ಕೆ ಯಾರು ಹೋಗಲ್ಲ. ಇಂಥ IPL 1000 ರೂಪಾಯಿ ಕೊಟ್ಬಿಟ್ಟು ಹೋಗಿ IPL ಟಿಕೆಟ್ ಹೆಂಗೆ ಅಂದರೆ ಅದು ಅದ್ರ ಬಗ್ಗೆ ಮಾತಾಡ್ಬೇಕು, ಜನಕ್ಕೆ ಅರ್ಥ ಆಗಬೇಕು. ಇವತ್ತು 1000 ರೂಪಾಯಿ ಇರ್ಬೋದು, ಇವತ್ತು 1000 ರೂಪಾಯಿ ಟಿಕೆಟು, ನಾಳೆದು ಅದೇ ಟಿಕೆಟ್ 4000 ರೂಪಾಯಿ ಆಗುತ್ತೆ. ಹೌದು, ಡೈನಮಿಕ್ ಪ್ರೈಸಿಂಗ್ ಅಂದ್ಬಿಟ್ಟು. ಕರೆಕ್ಟು. ಸೊ ಇದು ಒಂಥರ ಗ್ಯಾಮ್ಲಿಂಗ್ ಥರನೇ. ಗ್ಯಾಮ್ಲಿಂಗ್ ಮಾಡ್ತಾರೆ. ಒಂದು ದಿವಸ ನಾನು ಇಷ್ಟು ರಿಲೀಸ್ ಮಾಡಲ್ಲ. IPL ನೀವು ಇನ್ನೂ ಹೇಳ್ಬೇಕಂದ್ರೆ ಎಲ್ಲ ಟೀಮ್ಗಳಿಗೂ ಏನು ಗೇಮ್ 11, ಸರ್ಕಲ್ 11, ಆ 11 ಅಂದ್ಬಿಟ್ಟು. ಅಲ್ಲ, ಏನು ಅರ್ಥ ಅದು? ಒಂದು 6 ಹೊಡೆದ್ರೆ 1000 ರೂಪಾಯಿ ಬೋನಸ್. ಯಾರೋ ಬೆಟ್ಟಿಂಗ್ ಮಾಡ್ಕೊಂಡು ಇವ್ರು ಹೇಳ್ದಂಗೆ ಜನ ಮನೆ ಮಾರ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದೇನು ಆಗಿದೆ ಸರ್. ಆಗ್ತಾ ಇರೋದೇ ಅದೇ ತೋರಿಸ್ಕೊಡ್ತಿದಾರಲ್ಲ. ಮೈ ಸರ್ಕಲ್, ಡ್ರೀಮ್ 11 ಅದೇ ಹೋರಾಟ ನಾವು ಮುಂದಿನ ತಿಂಗಳು 14 ಬೆಳಗಾವಿಯಲ್ಲಿ ಮಾಡ್ತಾ ಇದೀವಿ. ನೀವು ಜನ ಕೇಳ್ತಿದ್ದೀರಾ, ನಾವೆಲ್ಲ ಇದೀವಪ್ಪ ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅದೇ ಎಲ್ಲ ದುಡ್ಡು ಹಾಕ್ತಾರೆ, ಸಾಯ್ತಾರೆ, ಎಷ್ಟೋ ಜನ ಸಾಯ್ತಾರೆ. ರಮ್ಮಿ ಗೇಮು ಎಲ್ಲ ಆನ್ಲೈನ್ ಬೆಟ್ಟಿಂಗ್ಗಳು ಬಂದುಬಿಟ್ಟು ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂತ ಇದ್ದಾರೆ. ಅದೇ ವಿಚಾರಕ್ಕೆ ನಾವು ಬೆಳಗಾವಿ ಅಧಿವೇಶನದಲ್ಲಿ 16ನೇ ತಾರೀಕು 10,000 ಜನ ಮುತ್ತಿಗೆ ಹಾಕಂತ ಕೆಲಸ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ಕೂಡಲೇ ರದ್ದು ಆಗಬೇಕು. ಕರ್ನಾಟಕದಲ್ಲಿ 5 ರಾಜ್ಯದಲ್ಲಿ ಬಂದಾಗಿದೆ ರಮ್ಮಿ ಗೇಮ್ಗಳು, ಕರ್ನಾಟಕದಲ್ಲಿ ಬಂದಾಗಬೇಕಂತೇಳಿ 10,000 ಜನ ವಿದ್ಯಾರ್ಥಿಗಳು ಕರ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಭಾಳ ಸೀರಿಯಸ್ ಆಗಿ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡ್ತಾ ಇಡೀ 15 ಜಿಲ್ಲೆಯಲ್ಲೂ ಮಾಡಿದ್ದೀವಿ. 15 ಜಿಲ್ಲೆಯಲ್ಲೂ ಮಾಡಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿ ಮನವಿ ಕೊಡಂತ ಕೆಲಸ ಮಾಡಿದ್ದೀವಿ. ಎಷ್ಟೋ ಗೊತ್ತಾ, IPL ಬಂದರೆ ಸಾಕು ಏನೋ ಒಂದು ಹಬ್ಬ ಅನ್ಕೊಂಡ್ಬಿಟ್ಟವ್ರೆ. ಈ ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಯುವಕರು ಮನೇಲಿರುವಂಥ ದುಡ್ಡನ್ನ, ತಾಯಿ ತಂದಿಕ್ಕಿರುವಂಥ ದುಡ್ಡನ್ನ ತೊಗೊಂಡು ಹೋಗಿಬಿಟ್ಟು ಅದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾವ್ರೆ ಅಂದರೆ ಬೆಡ್ಡಿಂಗ್ ಇರ್ಬೋದು. ಈ IPL ಬಂದರೆ ಸಾಕು ಹುಡುಗರದು ಏನೋ ಒಂದು ಹೊತ್ತು ಕೂಡ ಊಟ ಕೂಡ ಮಾಡಲ್ಲ, ಅದರಲ್ಲೇ ಮುಳುಗ್ಬಿಟ್ಟು ಒಂಥರ ಸಾಲ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಲ್ಲಿ ಬಂದ್ಬಿಡ್ತಾರೆ ಕೆಲಸ ಮಾಡಕ್ಕಂತ. ಪ್ರದೇಶದ ಹುಡುಗರು ಹಂಗಾಗಿದೆ. ಇಂಥದ್ರಲ್ಲಿ ಇದು IPL ಅನ್ನೋದು ಒಂದು ಹಬ್ಬ ಬಂಡವಾಳದ ಮಾಡ್ಕೊಂಡ್ಬಿಟ್ಟು ಏನು ಉತ್ತರ ಭಾರತೀಯರಿಗೆ ನಾವು ನಮ್ಮ ಕನ್ನಡಿಗರ ಹಣವನ್ನು ಉತ್ತರ ಭಾರತೀಯರಿಗೆ ಕೊಡುವಂಥ ಕೆಲಸ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ ಸರ್. ಅಲ್ಲ, ಬ್ರಿಟಿಷರು ಲವಂಗ ಏಲಕ್ಕಿ ಬಂದಿದ್ರು ಕರ್ನಾಟಕಕ್ಕೆ. ಇವಾಗ ಓಪನ್ ಆಗಿ ಬಂಡವಾಳ ಶಾಹಿಗಳು ಬಂಡವಾಳ ಹಾಕೊಂಡು ಬಂಡವಾಳ ಮಾಡ್ಕೊಂಡು ಹೋಗ್ತಾ ಇದಾರೆ. ಓಪನ್ ಆಗಿ ಬಂದ್ಬಿಟ್ಟಿದ್ದಾರೆ, ಬೋರ್ಡ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ. ಏನು ನಡೀತಿದೆ? ಬೋರ್ಡ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ಈಗ. ಸತ್ಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕೊನೆಯದಾಗಿ ಹೇಳೋದು ಏನು ಅಂತಂದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ನಮಗೆ ಈ IPL ಕಪ್ RCBಗಿಂತಲೂ ನಮ್ಮ ಕನ್ನಡ ಮತ್ತು ಕನ್ನಡ ನೆಲದ ಸ್ವಾಭಿಮಾನವೇ ಹೆಚ್ಚಾಗುತ್ತೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ಈ ಪೇಜ್ ಏನು ಓಪನ್ ಆಗಿದೆಯಲ್ಲ ಹಿಂದಿ ಪೇಜ್, ಅದನ್ನು ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ, ಡಿಲೀಟ್ ಮಾಡಿ. ಇಲ್ಲ ಅಂತಂದರೆ ನಮ್ಮ ಅಭಿಯಾನ ನಿರಂತರವಾಗಿರುತ್ತೆ. ನಮಗೆ ಅದು ಅವಶ್ಯಕತೆನೇ ಇಲ್ಲ. ಕನ್ನಡ ಒಂದಿದ್ರೆ ಸಾಕು, ನಮಗೆ ಇಂಗ್ಲೀಷು ಬೇಕಾಗಿಲ್ಲ, ಅವಶ್ಯಕತೆನೇ ಇಲ್ಲ ನಮಗೆ, ಕನ್ನಡ ಇರಲಿ. ಸೊ ಹಂಗಾಗಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವಂಥ ಎಚ್ಚರಿಕೆ ಕೂಡ ಇದ್ದಾವೆ. ಸೊ ಹಂಗಾಗಿ ನಿಮ್ಮ
ತನಕ ಬರೋ ಮುಂಚೆನೆ ಆದಷ್ಟು ಬೇಗ ಆ ಪೇಜನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.